ಹಲೋ ಸ್ಟೂಡೆಂಟ್ಸ್. ಸೊ ಈಗ ನಾವು ಥಿಯರಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಯೂಟ್ಯೂಬಲ್ಲಿ ನೀವೆಲ್ಲೇ ಕೊಡಿ ನೋಡಿ, ಸೊ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ತುಂಬ ಕಡಿಮೆ ಮಾಡಿರ್ತಾರೆ. ಸೊ ನಾನು ಏನಿಲ್ಲ ಅಂದರೆ ಒಂದು 20 ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ಈಗ ಫಸ್ಟ್ ನ್ಯೂಮರಿಕಲ್. ಸೊ 2 small charged spheres having charges 2 into 10 power minus coulomb minus 7 coulomb and 3 into 10 power minus 7 coulomb are placed at 3 centimeter apart in vacuum. Find the new force when the distance between them is doubled. Okay, it is actually two questions ಇದೆ ಇದರಲ್ಲಿ. ಸೊ ನೋಡಿ, ಈಗ 2 small charged spheres ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಒಂದ್ರದ್ದು ಚಾರ್ಜ್ ಇದನ್ನ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಎದು ಚಾರ್ಜ್ ಎಷ್ಟಿದೆ? ಸೊ 2 into 10 power minus 7 ಕೂಲಮ್. ಹಾಗೆ ಬಿ ಇದು ಎಷ್ಟಿದೆ? ಸೊ 3 into 10 power minus 7 ಕೂಲಮ್ ಆರ್ ಪ್ಲೇಸ್ಡ್ ಅಟ್, ಸೊ ಇದ್ರ ಮಧ್ಯೆ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ವ್ಯಾಕ್ಯೂಮ್ ಫೈಂಡ್ ದ ನ್ಯೂ ಫೋರ್ಸ್. ಸೊ ಈಗ ಇಲ್ಲಿ ಫೋರ್ಸ್ ಕಂಡುಹಿಡಿಬೇಕು. ಆಮೇಲೆ ಇನ್ನೊಂದು ಪಾರ್ಟ್ ಬಿ ಕ್ವಶನ್ ಏನು ಕೇಳಿದರೆ, ಫೈಂಡ್ ದ ನ್ಯೂ ಫೋರ್ಸ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಡಬಲ್ಡ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ಡೇಟಾ ಬರ್ಕೊಳ್ಳಿ. ಸೊ ಡೇಟಾ, ಸೊ ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ನಾನು ಫಸ್ಟ್ನೇದನ್ನು Q1 ಅಂತ ತಗೋತೀನಿ. Q1 ಎಷ್ಟು ಕೊಟ್ಟಿದ್ದಾರೆ? 2 into 10 power minus 7 ಕೂಲಮ್. ಹಾಗೆ Q2 ಎಷ್ಟು ಕೊಟ್ಟಿದ್ದಾರೆ? ಸೊ 3 into 10 power minus 7 ಕೂಲಮ್. ಹಾಗೆ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಆರ್. ಸೊ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್. ಸೊ 3 ಸೆಂಟಿಮೀಟರ್ ಇದನ್ನು SI ಯೂನಿಟ್ಸಲ್ಲಿ ಬರೀಬೇಕು. ಓಕೆನಾ? ಸೊ 3 into ಸೆಂಟಿ ಅಂತಂದರೆ ಎಷ್ಟು? 10 power minus 2 ಮೀಟರ್. ಓಕೆನಾ? ಸೊ ಈಗ ಇದು ಫಸ್ಟ್ ಪಾರ್ಟ್ ಆಫ್ ಕ್ವಶನ್. ಇಲ್ಲಿ ಫೋರ್ಸ್ ಕಂಡುಹಿಡಿಬೇಕು. ಆಮೇಲೆ ನೆಕ್ಸ್ಟ್ ಫೈಂಡ್ ದ ನ್ಯೂ ಫೋರ್ಸ್ ವೆನ್ ದ ಡಿಸ್ಟೆನ್ಸ್ ಇಸ್ ಡಬಲ್ಡ್ ಅಂತ. ಡಿಸ್ಟೆನ್ಸ್ ಇಸ್ ಡಬಲ್ಡ್ ಅಂತಂದರೆ ಸೊ ಆರ್ ಇಸ್ ಈಕ್ವಲ್ ಟು 2R. ಓಕೆನಾ? ಸೊ ಫಸ್ಟು ಯಾವುದೇ ನ್ಯೂಮರಿಕಲ್ಸ್ ಕೊಟ್ಟಾಗ ಫುಲ್ ಡೇಟಾ ಬರ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟು ಈಗ ಕೂಲಮ್ಸ್ ಲಾ, ಫೋರ್ಸ್ ಕಂಡುಹಿಡಿಬೇಕಾದ್ರೆ ಕೂಲಮ್ಸ್ ಲಾ ಅಪ್ಲೈ ಮಾಡಬೇಕು. ಓಕೆನಾ? ಸೊ ಕೂಲಮ್ಸ್ ಲಾ ಫಾರ್ಮುಲಾ ಏನು? F ಇಸ್ ಈಕ್ವಲ್ ಟು 1/4πε0 Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. ಓಕೆನಾ? ಸೊ ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ F ಇಸ್ ಈಕ್ವಲ್ ಟು 1/4πε0 ವ್ಯಾಲ್ಯೂ ಎಷ್ಟು? ಸೊ 1/4πε0 ವ್ಯಾಲ್ಯೂ 9 into 10 power 9 ಇಂಟು, ಸೊ Q1 ವ್ಯಾಲ್ಯೂ ಎಷ್ಟು? ಸೊ 2 into 10 power minus 7 ಇಂಟು Q2 ವ್ಯಾಲ್ಯೂ ಎಷ್ಟು? ಸೊ 3 into 10 power minus 7 ಹೋಲ್ ಡಿವೈಡೆಡ್ ಬೈ R ಸ್ಕ್ವೇರ್. ಸೊ R ಸ್ಕ್ವೇರ್ ಅಂದರೆ ಎಷ್ಟು? ಸೊ 3 into 10 power minus 2 ಹೋಲ್ ಸ್ಕ್ವೇರ್. ಓಕೆ? ಸೊ ನಾವು F is equal to, ಈಗ ಸಿಂಪ್ಲಿಫೈ ಮಾಡಿ. ಸೊ 9 2s are 18, 18 3s are 54. ಸೊ 54 into 10 power 9 ಇದೆ ಇಲ್ಲಿ, ಕರೆಕ್ಟಾ? ಸೊ ಇಂಟು 10 power minus 7, 10 power minus 7. ಸೊ ಎಷ್ಟಾಗುತ್ತೆ? 7 plus 7 14 ಆಗುತ್ತೆ, ಕರೆಕ್ಟಾ? ಸೊ 14 ಡಿವೈಡೆಡ್ ಬೈ ಇಲ್ಲಿ, ಸೊ ಹೋಲ್ ಸ್ಕ್ವೇರ್ ಇದೆ, 3 ಸ್ಕ್ವೇರ್ ಮೀನ್ಸ್ 9 ಇಂಟು 10 power minus 4 ಆಯಿತು, ಕರೆಕ್ಟಾ? ಸೊ ನೆಕ್ಸ್ಟ್ ಅಗೈನ್ ಸಿಂಪ್ಲಿಫೈ ಮಾಡಿ ಈಗ. ಸೊ ಇದು 9ಇಂದ ಹೋಗುತ್ತಾ? ಸೊ 9 1s 9, 9 6 54. ಸೊ F ಇಸ್ ಈಕ್ವಲ್ ಟು, ಸೊ 6 ಇಂಟು 10 ಪವರ್, ಈಗ -4 ಇದೆ, ಈ -4 ಮೇಲೆ ಹೋದರೆ ಸೊ +4 ಆಗುತ್ತೆ. ಸೊ 9 + 4, ಸೊ 9 + 4 ಈಸ್ 13. ಸೊ 13 ಇಂಟು 10 power minus 14 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 6 ಇಂಟು 10 power 14ನಲ್ಲಿ 13 ಹೋದರೆ ಸೊ ಎಷ್ಟಾಗುತ್ತೆ? 1 ಆಗುತ್ತೆ, -1. ಸೊ F ಇಸ್ ಈಕ್ವಲ್ ಟು, ಇದನ್ನು ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 0.6 ನ್ಯೂಟನ್ ಅಂತ ಬರೀಬೋದು. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನು? ವೆನ್ ದ ಡಿಸ್ಟೆನ್ಸ್ ಇಸ್ ಡಬಲ್ಡ್ ಮೀನ್ಸ್ R ಈಸ್ ಈಕ್ವಲ್ ಟು 2R ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೇಮ್ ಎಕ್ಸ್ಪ್ರೆಷನ್ಗೆ ಸೊ 2Rನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ F ಈಸ್ ಈಕ್ವಲ್ ಟು 1/4πε0 Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. ಸೊ R ಸ್ಕ್ವೇರ್ ಜಾಗದಲ್ಲಿ ಏನಾಗ್ತೀರಾ? ಸೊ 2R ಹೋಲ್ ಸ್ಕ್ವೇರ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಾವು ದಟ್ ಈಸ್ ಈಕ್ವಲ್ ಟು, ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ. ಸೊ 1/4πε0 Q1 Q2 ಡಿವೈಡೆಡ್ ಬೈ ಸೊ 4R ಸ್ಕ್ವೇರ್. ಓಕೆನಾ? ಸೊ ಈಗ ನೋಡಿ, ಸೊ 1/4πε0 Q1 Q2 ಬೈ R ಸ್ಕ್ವೇರ್ನ ನಾವೇನಂತ ಬರೀಬೋದು? ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ F. ಸೊ ಇದನ್ನು F ಅಂತ ಬರೀಬೋದು. ಸೊ F ಡಿವೈಡೆಡ್ ಬೈ 4. ಓಕೆನಾ? F ಡಿವೈಡೆಡ್ ಬೈ 4. ಸೊ F ವ್ಯಾಲ್ಯೂ ಎಷ್ಟು? 0.6 ಇದೆ, ಡಿವೈಡೆಡ್ ಬೈ
4 ಇದೆ ಓಕೆನಾ. ಸೊ 0.6 ಡಿವೈಡೆಡ್ ಬೈ 4. ಸೊ 0.6 ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ ಆನ್ಸರು ಸೊ 0.17 ನ್ಯೂಟನ್ ಸಿಗುತ್ತೆ ಓಕೆನಾ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ಸ್ ಓಕೆನಾ. ಸೊ ನೋಡಿ ಆನ್ಸರ್ಸ್ ಬರೀಬೇಕಾದ್ರೆ SI ಯೂನಿಟ್ಸ್ ಮಿಸ್ ಮಾಡಬಾರ್ದು. ಸೊ ಎಲ್ಲ ಮಾಡಿರ್ತೀರಾ, SI ಯೂನಿಟ್ಸ್ ಮರ್ತ್ಬಿಟ್ಟಿರ್ತೀರಾ. ಸೊ ಅದಕ್ಕೆ ಸೊ ಕೇರ್ಫುಲ್ ಆಗಿರಬೇಕು ಓಕೆನಾ. ಸೊ ಸೇಮ್ ಸಿಮಿಲರ್ ಟೈಪು ಬಟ್ ಲೆಂತಿಯಾಗಿದೆ ಅಷ್ಟೇ. ಸೊ ನೋಡಿ ಈಗ ಸೊ ಇನ್ನೊಂದು ನ್ಯೂಮರಿಕಲ್ಸ್ ಏನು ಕೊಟ್ಟಿದ್ದಾರೆ. ಸೊ 2 insulated charged copper spheres A and B have their centers separated by a distance of 50 centimeter ಅಂತ ಕೊಟ್ಟಿದ್ದಾರೆ. So what is the mutual force of electrostatic repulsion if the charge on the sphere is 6.5 into 10 power minus 7 coulomb? If the radii of A and B are negligible compared to the distance of separation, what is the force of repulsion if the charge is doubled and the above amount and the distance between them is halved ಅಂತ ಕೊಟ್ಟಿದ್ದಾರೆ ಓಕೆನಾ. ಸೊ ವೆರಿ ಸಿಂಪಲ್ ಇದು ಆ್ಯಕ್ಚುಲಿ ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಥರ ಕಾಣಿಸುತ್ತೆ ಅಷ್ಟೇ. ಸೊ ಸೇಮ್ ಇಲ್ಲಿ ಸೊ ಸೇಮ್ ಡಯಾಗ್ರಾಮ್ ನಾನು ಬರೆಯೋದಕ್ಕೆ ಆಗೋದಿಲ್ಲ. ಸೊ 2 insulated ಚಾರ್ಜ್ ಕಾಪರ್ ಸ್ಪಿಯರ್ಸ್ ಕೊಟ್ಟಿದ್ದಾರೆ ಹ್ಯಾವಿಂಗ್ ದೇ ಸೆಂಟರ್ ಸಪ್ರೇಟ್ ಬೈ ಎ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್ ಅಂತ ಅಂದರೆ ಸೊ ಆರ್ ಓಕೆ. ಸೊಲ್ಯೂಷನ್ ಆರ್ ವ್ಯಾಲ್ಯೂ ಎಷ್ಟು? ಸೊ ಆರ್ ಇಸ್ ಈಕ್ವಲ್ ಟು 50 ಸೆಂಟಿಮೀಟರ್. ಇದನ್ನ SI ಯೂನಿಟ್ಸಲ್ಲಿ ಬರೆದ್ರೆ 50 into 10 power minus 2 ಮೀಟರ್ ಆಯಿತು. ಸೊ ವಾಟ್ ಈಸ್ ದ ಮ್ಯೂಚುವಲ್ ಫೋರ್ಸ್? ಸೊ ಮ್ಯೂಚುವಲ್ ಫೋರ್ಸ್ ಕಂಡುಹಿಡಿಬೇಕು. ಫೋರ್ಸ್ ಆರ್ ಮ್ಯೂಚುವಲ್ ಫೋರ್ಸ್ ಎರಡು ಒಂದೇ, ನೀವು ಕನ್ಫ್ಯೂಷನ್ ಆಗಲಿ ಆ ಥರ ಕೊಟ್ಟಿದ್ದಾರೆ ಅಷ್ಟೇ. ಸೊ ಫೋರ್ಸ್ ಕಂಡುಹಿಡಿಬೇಕು. F is equal to ಕ್ವಶನ್ ಮಾರ್ಕ್. ಬಟ್ ಇಲ್ಲಿ ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಕರೆಕ್ಟಾ. ಬಟ್ ಇಲ್ಲಿ ಎರಡು ಚಾರ್ಜಸ್ಗೂ ಕೂಡ ಎರಡು ಸ್ಪಿಯರ್ಸ್ಗೂ ಕೂಡ ಸೇಮ್ ಚಾರ್ಜ್ ವ್ಯಾಲ್ಯೂ ತೊಗೊಬೇಕು. ಸೊ ಅದಕ್ಕೆ ನಾನು ಏನಂತ ಬರೀತೀನಿ ಅಂದರೆ Q1 Q2 is equal to Q ಅಂತ ಬರೀತೀನಿ. ಸೊ ಅದ್ರದ್ದು ವ್ಯಾಲ್ಯೂ ಎಷ್ಟು? 6.5 into 10 power minus 7 coulomb. Okay. So the radii of the A and B are negligible compared to the distance of separation. So next, ಇದರಲ್ಲಿ ಫೋರ್ಸ್ ಕಂಡುಹಿಡಿಯಬೇಕು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬಿ ಏನಂತ ಕಂಡುಹಿಡಿಯಬೇಕು? ವಾಟ್ ಈಸ್ ದ ಫೋರ್ಸ್ ಆಫ್ ರಿಪಲ್ಷನ್ ಇಫ್ ಚಾರ್ಜ್ ಇಸ್ ಡಬಲ್ಡ್ ಅಂತ ಕೇಳಿದ್ದಾರೆ. ನೋಡಿ ಈಗ ಸೊ ಈ ನ್ಯೂಮರಿಕಲ್ ಅಲ್ಲಿ ಡಿಸ್ಟೆನ್ಸ್ ಇಸ್ ಡಬಲ್ಡ್ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಸೊ ಚಾರ್ಜ್ ಇಸ್ ಡಬಲ್ಡ್ ಅಂತ ಹೇಳಿದ್ದಾರೆ. ಸೊ ಚಾರ್ಜ್ ಇಸ್ ಡಬಲ್ಡ್ ಅಂತಂದ್ರೆ Q is equal to 2Q ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ನಾನು Q ಡ್ಯಾಶ್ ಅಂತ ತೊಗೊತೀನಿ ಓಕೆನಾ. ಯಾಕಂತ ಆಲ್ರೆಡಿ ಇಲ್ಲಿ Q ತೊಗೊಂಡಿದ್ದೀವಲ್ಲ ಅದಕ್ಕೆ Q ಡ್ಯಾಶ್ ಅಂತ ತೊಗೊತೀನಿ. Q ಡ್ಯಾಶ್ ಇಸ್ ಡಬಲ್ಡ್ ಅಂದರೆ 2Q ಅಂತ ತೊಗೊಬೇಕು. ಆ್ಯಂಡ್ ದ ಡಿಸ್ಟೆನ್ಸ್ ಇಸ್ ಹಾಫ್ಡ್. ಸೊ ಹಾಫ್ ಮಾಡಬೇಕು. ಹಾಫ್ ಅಂತಂದರೆ ಎಷ್ಟು? ಡಿವೈಡೆಡ್ ಬೈ 2 ಮಾಡಬೇಕು ಓಕೆನಾ. ಸೊ ಡಿಸ್ಟೆನ್ಸ್ ಅಂದರೆ ಅದನ್ನು ಆರ್ ಡ್ಯಾಶ್ ಅಂತ ಬರೀತೀನಿ. ಆರ್ ಡ್ಯಾಶ್ ಇಸ್ ಈಕ್ವಲ್ ಟು R/2 ಓಕೆನಾ. ಸೊ ಡೇಟಾ ಬರ್ಕೊಳೋದು ಅರ್ಥ ಆಯಿತು ಅಂತಂದರೆ ಸೊ ಇನ್ನು ಮಿಕ್ಕಿದೆಲ್ಲ ನ್ಯೂಮರಿಕಲ್ಸ್ ಸಿಂಪ್ಲಿಫೈ ಮಾಡೋದು ತುಂಬ ಈಸಿ ಇರುತ್ತೆ ಓಕೆನಾ. ಈಗ ಸೊ ಫೋರ್ಸ್ ಕಂಡುಹಿಡಿಬೇಕಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಸೊ F is equal to 1/4 epsilon naught Q1 Q2 divided by R square. ಸೊ F is equal to 1/4 epsilon naught ವ್ಯಾಲ್ಯೂ ಎಷ್ಟು? ಸೊ 1/4 epsilon naught ವ್ಯಾಲ್ಯೂ 9 into 10 power 9 into ಸೊ Q1 into Q2. ಸೊ Q1 into Q2 ಅಂತಂದರೆ ಜಸ್ಟ್ ಇದನ್ನು ಸ್ಕ್ವೇರ್ ಮಾಡಬಹುದಲ್ವಾ. ಸೊ 6.5 into 10 power minus 7 ಹೋಲ್ ಸ್ಕ್ವೇರ್. ಸೊ ಡಿವೈಡೆಡ್ ಬೈ R ಸ್ಕ್ವೇರ್ ಅಂತಂದರೆ 50 into 10 power minus 2 ಹೋಲ್ ಸ್ಕ್ವೇರ್ ಓಕೆನಾ. ಸೊ F is equal to 9 into 10 power 9 into 6.5 ಹೋಲ್ ಸ್ಕ್ವೇರ್ ಮಾಡಬೇಕು ಓಕೆನಾ. ಸೊ 6.5 ಹೋಲ್ ಸ್ಕ್ವೇರ್ ಮಾಡಿದ್ರೆ ಸೊ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಅಂದರೆ ಸೊ ಪಾಯಿಂಟ್ ಶಿಫ್ಟ್ ಮಾಡಿ ಬರಿತೀನಿ ನಾನು. ಸೊ 42.25 into 10 power minus 14 ಬರುತ್ತೆ. 7 2 14. ಇಲ್ಲಿ 4.2 ಬರುತ್ತೆ. ಬಟ್ ಇಲ್ಲಿ ಪಾಯಿಂಟ್ ಶಿಫ್ಟ್ ಮಾಡಿ 10 power minus 14 ಅಂತ ಬರೆದಿದ್ದೀನಿ ಅಷ್ಟೇ ಓಕೆನಾ. ಸೊ ಡಿವೈಡೆಡ್ ಬೈ ಸೊ 50 ಸ್ಕ್ವೇರ್. ಸೊ 5 ಸ್ಕ್ವೇರ್ ಅಂತ ಎಷ್ಟು? 25. ಸೊ 50 into 50 ಎಷ್ಟು ಬರುತ್ತೆ? ಸೊ 0 0 5 0 0 5 5 25 2500 ಬರುತ್ತೆ. ಸೊ 2500 into 10 power minus 4 ಬರುತ್ತೆ. ಸೊ F is equal to ನೀವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನೋಡಿ ಈಗ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕಾದ್ರೆ ಫಸ್ಟು ಡಿನಾಮಿನೇಟರ್ನ ಸಾಲ್ವ್ ಮಾಡಿ ನೆಕ್ಸ್ಟು ಡಿನಾಮಿನೇಟರ್ನ ಸಾಲ್ವ್ ಮಾಡಿ ಓಕೆನಾ. ಸೊ ಸಿಂಪ್ಲಿಫೈ ಮಾಡಿದಾಗ ಸೊ ನಿಮ್ಗೆ ಆನ್ಸರು ಸೊ ಎಷ್ಟು ಬರುತ್ತೆ ಅಂತಂದರೆ ಸೊ F is equal to 1.52 into 10 power minus 2 ನ್ಯೂಟನ್ ಬರುತ್ತೆ ಓಕೆನಾ. ಸೊ ಪಾಯಿಂಟ್ ಶಿಫ್ಟ್ ಮಾಡಿ ಬರೀತೀನಿ ನೋಡಿ. ಫಿಸಿಕ್ಸಲ್ಲಿ ಯಾವಾಗಲೇ ಆಗಲಿ
ಒಂದು ನಂಬರ್ ಆದಮೇಲೆ ಡಾಟ್ ಬರೋ ಥರ ಸಿಂಪ್ಲಿಫೈ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಏನು ಹೇಳಿದ್ದಾರೆ ಹೇಳಿ. ಸೊ ಕ್ಯೂ ಡ್ಯಾಶ್ ಇಸ್ 2q and r dash is r by 2. So new force ಗೆ f dash is equal to 1 by 4 pi epsilon naught. So q dash ಗೆ ಅಂತಂದರೆ 2 into q ಮಾಡಬೇಕು. ಸೊ 2 into q ಅಂತಂದರೆ ಎಷ್ಟು? q ಅಂತಂದರೆ 6.5 into 10 power minus 7. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡಿ 6.5 into 2. ಸೊ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಸೊ 1.3 into 10 power ಮೈನಸ್ 6 ಬರುತ್ತೆ. ಓಕೆನಾ? ಆಮೇಲೆ ಆರ್ ಡ್ಯಾಶ್, ಸೊ ಆರ್ ಡ್ಯಾಶ್ನ ಆರ್ ಬೈ 2 ಮಾಡಬೇಕು. ಸೊ ಆರ್ ಡ್ಯಾಶ್ ಈಸ್ ಆರ್ ಬೈ 2. ಸೊ ಆರ್ ಎಷ್ಟಿದೆ? 50 divided by 2. ಸೊ ದಟ್ ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಸೊ 25 into 10 power minus 2 ಅಂತ ಬರಿಬೋದು ಇದನ್ನು. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡಿ. ಸೊ ಕ್ಯೂ ಡ್ಯಾಶ್ Q1 Q2 ಅಂತಂದರೆ ಸೊ ಕ್ಯೂ ಡ್ಯಾಶ್ ವ್ಯಾಲ್ಯೂ. ಓಕೆನಾ? ಸೊ Q1 and Q2 ಅಂತಂದರೆ Q ಡ್ಯಾಶ್ ಇಸ್ ಈಕ್ವಲ್ ಟು 2q. ಸೊ ಇದ್ರ ವ್ಯಾಲ್ಯೂ ಎಷ್ಟು ಬಂದಿತ್ತು? ಸೊ ಇದ್ರ ವ್ಯಾಲ್ಯೂ ಇಂಟು 1.3 into 10 power minus 6 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? 25 into 10 power minus 2. ಓಕೆ? ಸೊ ಅಗೇನ್ ಸೇಮ್ ಸಿಂಪ್ಲಿಫಿಕೇಶನ್ ಮಾಡಿ. ಸೊ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 1 by 4 pi epsilon naught ವ್ಯಾಲ್ಯೂ ಎಷ್ಟು? 9 into 10 power 9 into 1.3 into 10 power minus 6 divided by 25 into 10 power minus 2. ಸೊ f dash is equal to, ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಆನ್ಸರು ಸೊ ಈ ಥರ ಬರುತ್ತೆ. 243.36 into 10 power minus 3 ಇದೆ. ಸೊ ಇದನ್ನು ಪಾಯಿಂಟ್ ಶಿಫ್ಟ್ ಮಾಡ್ತೀನಿ ನೋಡಿ ಈಗ. ಸೊ 1 2 3. ಸೊ ಇಲ್ಲಿ 3 ಇದೆ, 3 ಪಾಯಿಂಟ್ಸ್ನ ಇಲ್ಲಿ ರಿಡ್ಯೂಸ್ ಮಾಡ್ತೀನಿ. 1 2 3. ಸೊ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದು 0.243 ನ್ಯೂಟನ್ ಅಂತ ಬರೀಬೋದು. ಇವೆರಡಲ್ಲಿ ಯಾವ್ದು ಆನ್ಸರ್ ಬೇಕಾದರೂ ನೀವು ಇಡ್ಬೋದು ಆನ್ಸರ್. ಓಕೆನಾ? ಸೊ ನೋಡಿ ನೆಕ್ಸ್ಟ್ ನ್ಯೂಮರಿಕಲ್ಲು. ಸೊ ಎ ಪಾಲಿಥಿನ್ ಪೀಸ್ ರಬ್ಬಡ್ ವಿತ್ ಎ ವೂಲ್ ಈಸ್ ಫೌಂಡ್ ಟು ಹ್ಯಾವ್ ಎ ನೆಗೆಟಿವ್ ಚಾರ್ಜ್ ಆಫ್ 3 into 10 power minus 7 coulomb. So estimate the number of electrons transferred, and B question, is there any transfer of mass from wool to polythene ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ವೆರಿ ಸಿಂಪಲ್ ಕ್ವಶನ್. ಸೊ ನೋಡಿ ಈಗ ಡೇಟಾ ಬರ್ಕೊಡಿ. ಸೊ ಎ ಪಾಲಿಥಿನ್ ಪೀಸ್ ರಬ್ಬಡ್ ವಿತ್ ವೂಲ್ ಇಸ್ ಫೌಂಡ್ ಟು ಹ್ಯಾವ್ ಎ ನೆಗೆಟಿವ್ ಚಾರ್ಜ್. ಸೊ ಚಾರ್ಜ್ ಬಲ್ಲಿ ಕೊಟ್ಟಿದ್ದಾರೆ, ಇದು ನೆಗೆಟಿವ್. ಸೊ ಬಟ್ ನಾನು ಮ್ಯಾಗ್ನಿಟ್ಯೂಡ್ ತೊಗೊತೀನಿ. ಸೊ 3 into 10 power minus 7 ಕೂಲಮ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ಟಿಮೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೀನ್ಸ್ n is equal to question mark. ಸೊ ಇಸ್ ದರ್ ಎನಿ ಟ್ರಾನ್ಸ್ಫರ್ ಆಫ್ ಮಾಸ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಕ್ಯೂ ಕೊಟ್ಟಿದ್ದಾರೆ, ಎನ್ ಗೊತ್ತಿಲ್ಲ. ಓಕೆನಾ? ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ? ಸೊ ಯಾವ್ದು ಯೂಸ್ ಮಾಡ್ಬೇಕಂತಂದ್ರೆ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಸೊ ಕ್ವಾಂಟೈಸೇಷನ್ ಆಫ್ ದ ಫಾರ್ಮುಲಾ ಇಸ್ ಗಿವನ್ ಬೈ q is equal to plus or minus n into e. ಓಕೆನಾ? ಸೊ ಈಗ n ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ n becomes ಸೊ q divided by e. ಸೊ n is equal to q. ಸೊ q ವ್ಯಾಲ್ಯೂ ಎಷ್ಟು? ಸೊ 3 into 10 power minus 7 divided by e. E means charge of the electron. So charge of the electron ಜ್ಞಾಪಕ ಇಟ್ಕೊಳ್ಬೇಕು ನೀವು. ಸೊ 1.6 into 10 power minus 19. ಓಕೆನಾ? ಸೊ n is equal to, ಸೊ ಇವೆರಡು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಸೊ 2 into 10 power 12 ಎಲೆಕ್ಟ್ರಾನ್ಸ್ ಬರುತ್ತೆ. ಓಕೆನಾ? ಕ್ಯಾಲ್ಕುಲೇಟರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 2 into 10 power 12 ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಇದು ಎ ಕ್ವಶನ್ ಆಯಿತು. ಸೊ ಬಿ ಕ್ವಶನ್ನು, ಇಸ್ ದರ್ ಈ ಟ್ರಾನ್ಸ್ಫರ್ ಆಫ್ ಮಾಸ್ ಅಂತ ಇದೆ. ಆಬ್ವಿಯಸ್ಲಿ ದೆರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಮಾಸ್ ಇದೆ, ಯಾಕೆಂದರೆ ಎಲೆಕ್ಟ್ರಾನ್ಸ್ಗೂ ಕೂಡ ಸರ್ಟನ್ ಅಮೌಂಟ್ ಆಫ್ ಮಾಸ್ ಇದ್ದೇ ಇರುತ್ತೆ. ಓಕೆನಾ? ಸೊ ಎಲೆಕ್ಟ್ರಾನ್ದ ಮಾಸ್ ಎಷ್ಟು? ಸೊ ಮಾಸ್ ಆಫ್ ದ ಎಲೆಕ್ಟ್ರಾನ್ ಈಸ್ 9.1 into 10 power minus 31 kg. ಓಕೆ? ಸೊ ಇಷ್ಟು ಕೆ ಜಿ ಇರುತ್ತೆ. ಸೊ ಈಗ m into n. ಸೊ m into n ಮಾಡಿದ್ರೆ ನಿಮಗೆ ಎಷ್ಟು ಮಾಸು ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ m ಎಷ್ಟು? 9.1 into 10 power minus 31 into n ವ್ಯಾಲ್ಯೂ ಸೊ 2 into 10 power 12. ಓಕೆ? ಸೊ ಇವೆರಡು ನೀವು ಸಿಂಪ್ಲಿಫೈ ಮಾಡಿದಾಗ ಸೊ ನಿಮಗೆ 1.82 into 10 power minus 18 kg ಬರುತ್ತೆ. ಓಕೆನಾ? ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ನೀವೆಲ್ಲರೂ ಕೂಡ ಸೊ ರಿಮೆಂಬರ್ ಮಾಡ್ಕೊಬೇಕು. ವಾಟ್ ಇಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್? ದಟ್ ಇಸ್ 9.1 into 10 power minus 31 kg. ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಈಸ್ 1.6 into 10 power minus 19. ಓಕೆನಾ?
ಸೊ ಈಗ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ. ಸೊ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ಎ ಮೆಟಲ್ ಸ್ಪಿಯರ್ ಆಫ್ ಚಾರ್ಜ್ 0.4 microcoulomb and due to another metal sphere of charge minus 0.8 microcoulomb in air is 0.2 Newton. Find the distance between the two spheres ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ ಇಲ್ಲಿ. ಫೋರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಆಲ್ಸೋ ಫೋರ್ಸ್ ಬಿಟ್ವೀನ್ ಟೂ ಸ್ಪಿಯರ್ಸ್ ವೆನ್ ದೇ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ಅಂಡ್ ದೆನ್ ರೀಪ್ಲೇಸ್ಡ್ ಇನ್ ಒರಿಜಿನಲ್ ಪೊಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ ಬಿ ಕ್ವಶನ್ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ದ ಫೋರ್ಸ್ ಆನ್ ದ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ದ ಫಸ್ಟ್ ಸ್ಪಿಯರ್ ಬಿಫೋರ್ ಕಾಂಟ್ಯಾಕ್ಟ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ನೀಟಾಗಿ ಡೇಟಾ ಬರ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಡೇಟಾ ಏನೇನು ಕೊಟ್ಟಿದ್ದಾರೆ ನೋಡಿ ಈಗ. ಸೊ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ಎ ಮೆಟಲ್ ಸ್ಪಿಯರ್ ಆಫ್ ಚಾರ್ಜ್. ಸೊ ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಎರಡು ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ. ಸೊ Q1. ಸೊ Q1 is equal to, I will take 0.4 microcoulomb. So that is equal to 0.4 micro value is to 10 power minus 6 coulomb. ಓಕೆನಾ. ಸೊ ಅದೇ ರೀತಿ ಸೊ Q2. ಸೊ Q2 ಎಷ್ಟು ಕೊಟ್ಟಿದ್ದಾರೆ, ಮೈನಸ್ ಕೊಟ್ಟಿದ್ದಾರೆ. ಸೊ ಹಿಯರ್ ಸೊ ಐ ವಿಲ್ ಟೇಕ್ 0.8 into 10 power minus 6 coulomb ಮ್ಯಾಗ್ನಿಟ್ಯೂಡ್ ತೊಗೊತೀನಿ. ಓಕೆನಾ. ಸೊ ಇನ್ ಇಯರ್ ಈಸ್ 0.2 ನ್ಯೂಟನ್. ನ್ಯೂಟನ್ ಅಂತಂದ್ರೆ ನೋಡಿ ಫೋರ್ಸ್ ಎಸ್ಟಿಮೇಟ್ ನ್ಯೂಟನ್, ಅದಕ್ಕೆ ಇದು ಫೋರ್ಸ್ ವ್ಯಾಲ್ಯೂ. ಸೊ ಫೋರ್ಸ್ ಈಸ್ ಸೊ ಎಷ್ಟು 0.2 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಷ್ಟು ಡೇಟಾ. ಸೊ ಫೈಂಡ್ ದ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಅಂದ್ರೆ ಏನು, ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್ ಅಂಡ್ ಆಲ್ಸೋ ಫೋರ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್. ಸೊ ಇನ್ನೊಂದು ಫೋರ್ಸ್ನ ನಾನು ಎಫ್ ಡ್ಯಾಶ್ ಅಂತ ಬರ್ಕೊಂತೀನಿ. ಸೊ ಎಫ್ ಡ್ಯಾಶ್ when they are brought in contact and then replaced in original position, and what is the force on the second sphere due to the first sphere before contact ಅಂತ ಕೊಟ್ಟಿದೆ. ಓಕೆನಾ. ಸೊ ಈಗ ಫಸ್ಟು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫೋರ್ಸ್ ಫಾರ್ಮುಲಾ ಏನು, ಎಫ್ ಇಸ್ ಈಕ್ವಲ್ ಟು 1/4 pi epsilon naught, ಅದನ್ನು ಕೆ ಅಂತ ಬರಿತೀನಿ. ಸೊ ಕೆ ಸೊ Q1 into Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆನಾ. ಈಗ ನಾನು ಆರ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ಅದಕ್ಕೆ ಇದು ಏನಾಗುತ್ತೆ, ಸೊ ಆರ್ ಸ್ಕ್ವೇರ್ ಬಿಕಮ್ಸ್, ಸೊ ಇದು ಡಿನಾಮಿನೇಟರ್ಗೆ ಬರುತ್ತೆ ಕರೆಕ್ಟಾ. ಸೊ ಕೆ ಇಂಟು Q1 ಇಂಟು Q2 ಡಿವೈಡೆಡ್ ಬೈ ಎಫ್ ಅಂತ ಆಯಿತು. ಸೊ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಕೆ ಅಂತಂದರೆ ವ್ಯಾಲ್ಯೂ ಎಷ್ಟು, ಸೊ 9 into 10 power 9 ಇಂಟು, ಸೊ Q1 ವ್ಯಾಲ್ಯೂ ಎಷ್ಟು 0.4 into 10 power minus 6 ಇಂಟು Q2 ವ್ಯಾಲ್ಯೂ ಸೊ 0.8 into 10 power minus 6 divided by force. So force to 0.2 Newton. So R square is equal to, so ನೀವೀಗ 9 into 0.4 into 0.8 ಮಾಡಬೇಕು. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಅಂತಂದರೆ, ಸೊ 2.88 ಬರುತ್ತೆ. 2.88 into 10 power minus 3 divided by ಡಿನಾಮಿನೇಟ್ರಲ್ಲಿ ಏನಿದೆ 0.2 ಇದೆ. ಸೊ ಇವೆರಡನ್ನ ನೀವು ಡಿವೈಡ್ ಮಾಡಿದಾಗ ಸೊ ನಿಮಗೆ 14.4 ಬರುತ್ತೆ. ಸೊ 14.4 into 10 power minus 3. ಸೊ ಬಟ್ ನಮಗಿಲ್ಲಿ ಆರ್ ವ್ಯಾಲ್ಯೂ ಬೇಕಾದ್ರೆ ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ತೆಗೆದು ರೂಟ್ ಹಾಕಿ. ಸೊ ರೂಟ್ ಆಫ್ 14.4 into 10 power minus 3. ಓಕೆನಾ. ಸೊ ದಟ್ ಈಸ್ ಈಕ್ವಲ್ ಟು ರೂಟ್ 144. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ, 12 ಬರುತ್ತೆ. ಸೊ ಆನ್ಸರು ಇದು 144 ಬರೋದ್ರಿಂದ ಇದನ್ನು ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ಳಿ. ಸೊ 144 ಇಂಟು ಸೊ 10 power minus 4 ಅಂತ ಬರುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು ಸೊ 12 ಇಂಟು 10 power minus 2 ಮೀಟರ್, ಎಸ್ ಯೂನಿಟು ಮೀಟರ್ ಅಂತ ಆಯಿತು. ಸೊ ಈಗ ಫಸ್ಟ್ ಪಾರ್ಟ್ ಆಯಿತು. ಸೊ ಸೆಕೆಂಡ್ ಪಾರ್ಟು ಇನ್ನೊಂದೇನು ಕೇಳಿದ್ದಾರೆ, ಅಂಡ್ ಆಲ್ಸೋ ಫೋರ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್ ವೆನ್ ದೇ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ಓಕೆನಾ. ಇಲ್ಲಿ ಟೋಟಲ್ ಚಾರ್ಜ್ ಮೇಲೆ ಕಂಡಿಟ್ಕೊಳ್ಳಿ. ಸೊ ಟೋಟಲ್ ಚಾರ್ಜ್ ಅಂತಂದರೆ ಎಷ್ಟು, ಸೊ ಇದನ್ನು ಕ್ಯೂ ಡ್ಯಾಶ್ ಅಂತ ತೊಗೊತೀನಿ. ಸೊ Q1 ಪ್ಲಸ್ Q2 ಮಾಡಬೇಕು. ಈಗ ಆ ಮೈನಸ್ ವ್ಯಾಲ್ಯೂಸ್ನ ತೊಗೊಳ್ಬೇಕು ನಾನು. ಓಕೆನಾ. ಸೊ Q1 ಎಷ್ಟು 0.4 ಇಂಟು 10 power minus 6 ಪ್ಲಸ್ Q2 is 0.8 ಇಂಟು 10 power minus 6. ಸೊ 0.4 ಪ್ಲಸ್ 0.8. ಸೊ ಎಷ್ಟು ಬರುತ್ತೆ, ಸೊ ಅಗೈನ್ ಸೊ ಇದು ಮೈನಸ್ ಅಲ್ವಾ. ಸೊ ಮೈನಸ್ 0.4 ಇಂಟು 10 power minus 6 ಕೂಲಮ್ ಬರುತ್ತೆ. ಓಕೆನಾ. ಸೊ ಈಗ ಇನ್ನೊಂದು ಫೋರ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. ಓಕೆನಾ. ಸೊ ಈ ಚಾರ್ಜ್ ವ್ಯಾಲ್ಯೂನ ಹಾಕ್ಕೊಂಡು ನಾವು ಫೋರ್ಸ್ ವ್ಯಾಲ್ಯೂ ತೊಗೊಬೇಕು. ಸೊ ಅದಕ್ಕೆ ಸೊ Q1 ಡ್ಯಾಶ್ ವ್ಯಾಲ್ಯೂ ಆ್ಯಂಡ್ Q2 ಡ್ಯಾಶ್ ವ್ಯಾಲ್ಯೂ ಎರಡಕ್ಕೂ ಕೂಡ ನೀವು ಇದೇ ವ್ಯಾಲ್ಯೂಸ್ ತೊಗೊಬೇಕು. ಯಾವುದು, ಸೊ 0.4 ಇಂಟು 10 power minus 6 ಅಂತ ತೊಗೊಬೇಕು. ಓಕೆನಾ. ಸೊ ಜಸ್ಟ್ ಈಗ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಸೊ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಾಗ್ತೀರಾ, ಕೆ Q1 ಡ್ಯಾಶ್ ಇಂಟು
Q2 dash divided by R square ಆಯಿತು. ಸೊ F dash is equal to K value 9 into 10 power 9 into Q1 dash. So 0.4 into 10 power minus 6 into 0.4 into 10 power minus 6 divided by R square. So R square ಅಲ್ವಾ. ಸೊ R square ಅಂತಂದರೆ ನೀವು ಯಾವ್ದು ವ್ಯಾಲ್ಯೂ ತೊಗೊಬೇಕು. ಸೊ ಇದು R ಆಯಿತು, ಓಕೆನಾ. ಸೊ R square ಅಂತಂದರೆ ಸೊ ಯು ನೀಡ್ ಟು ಟೇಕ್ ಸೊ ರೂಟ್ ಬರೋದಿಲ್ಲ. ಸೊ 144, ಯಾಕಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ 144 ಇಂಟು 10 ಪವರ್ ಮೈನಸ್ 4 ಬರುತ್ತೆ, ಕರೆಕ್ಟಾ. ಸೊ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು, ಈಗ ನೀವು ಸಿಂಪ್ಲಿಫೈ ಮಾಡಿದಾಗ ಸೊ ನಿಮ್ಗೆ ಆನ್ಸರು ಸೊ 0.025 ನ್ಯೂಟನ್ ಆಯಿತು, ಓಕೆನಾ. ಸೊ ಇದು ಫಸ್ಟ್ ಪಾರ್ಟ್ ಆಯಿತು. ಸೊ ಸೆಕೆಂಡ್ ಪಾರ್ಟ್ ನೋಡಿ, ಸೆಕೆಂಡ್ ಪಾರ್ಟಲ್ಲಿ ಏನಿದೆ, ವಾಟ್ ಈಸ್ ದ ಫೋರ್ಸ್ ಆನ್ ದ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ದ ಫಸ್ಟ್ ಸ್ಪಿಯರ್ ಬಿಫೋರ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ಇದು ಕ್ವಶನಲ್ಲಿದೆ ಆನ್ಸರ್. ಸೊ ಸೆಕೆಂಡ್ ಫೋರ್ಸ್ ಇದೇನು ಬರುತ್ತೆ, ಇದನ್ನು F2 ಅಂತ ಬರೀತೀನಿ. ಇದು 0.2 ನ್ಯೂಟನ್ನೇ ಬರುತ್ತೆ. ಯಾಕೆ ಹೇಳಿ, ಫ್ರಮ್ ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಬಿಫೋರ್ ಕಾಂಟ್ಯಾಕ್ಟ್ ಸೊ F1 ಮೇಲೆ ಎಷ್ಟು ಚಾರ್ಜ್ ಇರುತ್ತೋ F2 ಮೇಲೂ ಅಷ್ಟೇ ಚಾರ್ಜ್ ಇರುತ್ತೆ, ಓಕೆನಾ. ಸೊ ಆನ್ಸರ್ ಇದಕ್ಕೆ 0.2 ನ್ಯೂಟನ್ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ, how many electrons have to be removed from a metal sphere of radius 0.04 meter such that it acquires a charge of 6 nanocoulomb. Calculate the electric field at a point 0.06 meter from the center of the charge sphere when it is kept in vacuum ಅಂತ ಹೇಳಿದ್ದಾರೆ, ಓಕೆನಾ. ಸೊ ಈಗ ಏನೇನು ಡೇಟಾ ಕೊಟ್ಟಿದ್ದಾರೆ ಬರ್ಕೊಳ್ಳೋಕ್ಕೆ, ಸೊ ಬರ್ಕೊಳ್ಳಿ. ಸೊ ಸೊಲ್ಯೂಷನ್ ಡೇಟಾ ಏನನ್ನು ಕೊಟ್ಟಿದ್ದಾರೆ ನೋಡಿ, ಓಕೆನಾ. ಸೊ ಹೌ ಮೆನಿ ಎಲೆಕ್ಟ್ರಾನ್ಸ್ ಮೀನ್ಸ್ n is equal to question mark, ಓಕೆನಾ. ಸೊ ಟು ಬಿ ರಿಮೂವ್ಡ್ ಫ್ರಮ್ ಎ ಮೆಟಲ್ ಸ್ಪಿಯರ್ ಆಫ್ ರೇಡಿಯಸ್. ಸೊ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 0.04 ಮೀಟರ್. ಸಚ್ ದಟ್ ಇಟ್ ಅಕ್ವೈರ್ಸ್ ಎ ಚಾರ್ಜ್. ಸೊ ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ, Q is equal to 6 nanocoulomb. ಸೊ 6 ಇಂಟು ನ್ಯಾನೋ ಅಂತಂದರೆ ಎಷ್ಟು, 10 power minus 9 ಕೂಲಮ್. ಸೊ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ is equal to question mark. ಸೊ ಫ್ರಮ್ ದ ಸೆಂಟರ್ at a point, so R value ಕೊಟ್ಟಿದ್ದಾರೆ 0.06 meter from the center of the charge sphere when it is kept in vacuum ಅಂತ ಹೇಳಿದ್ದಾರೆ, ಓಕೆನಾ. ಸೊ ಈಗ n ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ n ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಸೊ Q is equal to plus or minus n into E. ಸೊ we need to calculate n becomes Q divided by E. ಸೊ Q ವ್ಯಾಲ್ಯೂ ಎಷ್ಟು, ಸೊ 6 into 10 power minus 9 divided by E. E means charge of the electron. Charge of the electron ಎಷ್ಟು, 1.6 into 10 power minus 19. So n is equal to 16 divided by 1.6. ಸೊ ಎರಡು ಕೂಡ ನೀವು ಡಿವೈಡ್ ಮಾಡಿದ್ರೆ ಸೊ ನಿಮ್ಗೆ ಆನ್ಸರು ಸೊ 3.74 into 10 power 10 ಎಲೆಕ್ಟ್ರಾನ್ಸ್ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ರೇಡಿಯಸ್, ಇಲ್ಲೊಂದು ರೇಡಿಯಸ್ ಕೊಟ್ಟಿದ್ದಾರೆ, ಇಲ್ಲೊಂದು ರೇಡಿಯಸ್ ಕೊಟ್ಟಿದ್ದಾರೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದಾಗ ಈ ರೇಡಿಯಸ್ ಬರೀಬೇಕು. ಯಾಕೆ ಹೇಳಿ, ಸೊ ಇದರೊಳಗಡೆ ಕೊಟ್ಟಿರೋದು ಇದು ರೇಡಿಯಸ್, ಓಕೆನಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು, ಸೊ E is equal to 1/4πε0 Q divided by R square, ಓಕೆನಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್. ಸೊ E is equal to 1/4πε0 ಅಂದ್ರೆ ವ್ಯಾಲ್ಯೂ ಎಷ್ಟು, 9 into 10 power 9 into ಚಾರ್ಜ್. ಸೊ Q ವ್ಯಾಲ್ಯೂ ಎಷ್ಟು, ಸೊ Q is ಸೇಮ್ ಓನ್ಲಿ 6 into 10 power minus 9 divided by R square. ಸೊ R ಎಷ್ಟು, 0.06 whole square. ಸೊ ದಟ್ ಈಸ್ E is equal to, ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ. ಈಗ ಸೊ 10 power plus 9 minus 9 ಕ್ಯಾನ್ಸಲ್, 6 9s ಸೊ 54 ಡಿವೈಡೆಡ್ ಬೈ, ಸೊ ಇದು 0.0036 ಬರುತ್ತೆ, ಕರೆಕ್ಟಾ. ಸೊ 0.0036 ಬರುತ್ತೆ. ಸೊ ಟೋಟಲ್ ಸೊ ಇದಕ್ಕೆ ಎಷ್ಟು ಬರುತ್ತೆ ಅಂದರೆ 1500 ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಸೊ 15,000 SI ಯೂನಿಟ್ ಈಸ್ ನ್ಯೂಟನ್ ಪರ್ ಕೂಲಮ್. ಸೊ ಇದನ್ನು ಬೇಕಾದರೆ ಪಾಯಿಂಟ್ ಶಿಫ್ಟ್ ಮಾಡಿ, 1 2 3, ಓಕೆನಾ. ಸೊ 3 ಪಾಯಿಂಟ್ಸ್ನ ಶಿಫ್ಟ್ ಮಾಡಿದ್ರೆ 15 into 10 power 3 ಅಂತ ಬರಿಬೋದು, ಅಥವಾ 1.5 into 10 power 4 ನ್ಯೂಟನ್ ಪರ್
ಕೂಲಮ್ ಅಂತ ಬರೀಬೋದು. ಓಕೆನಾ. ಸೊ ವೆರಿ ಸಿಂಪಲ್ ನ್ಯೂಮರಿಕಲ್. ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ, 2 charges 5 microcoulomb and -5 microcoulomb are placed at the points A and B which are separated by a distance of 0.06 meter. Find the electric field intensity at a point P on the perpendicular bisector of AB at a distance of 0.04 meter from its midpoint ಅಂತ ಹೇಳಿದ್ದಾರೆ. ಓಕೆನಾ. ಸೊ ನೋಡಿ, ಈಗ 2 ಚಾರ್ಜಸ್ ಕೊಟ್ಟಿದ್ದಾರೆ. ಸೊ ಕರೆಕ್ಟಾ. ಸೊ 2 ಚಾರ್ಜಸ್ ಕೊಟ್ಟಿದ್ದಾರೆ. ಇದನ್ನ ನಾನು ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಪಾಯಿಂಟ್ ಎ ಹತ್ರ ಎಷ್ಟು ಚಾರ್ಜ್ ಕೊಟ್ಟಿದ್ದಾರೆ? ಸೊ 5 ಮೈಕ್ರೋಕೂಲಮ್. ಪಾಯಿಂಟ್ ಬಿ ಹತ್ರ -5 ಮೈಕ್ರೋಕೂಲಮ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇವೆರಡು ಮತ್ತೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೊ ಸಪರೇಟೆಡ್ ಬೈ ಎಷ್ಟು? 0.06 ಮೀಟರ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಪಿ. ಪಾಯಿಂಟ್ ಪಿ ನ ಕೊಟ್ಟಿದ್ದಾರೆ ಎಲ್ಲಿ? ಅಟ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಇಡಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಂದ್ರೆ ಇದು. ಓಕೆನಾ. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ. ಸೊ ಎ ಬಿ ಅಟ್ ಎ ಡಿಸ್ಟೆನ್ಸ್. ಸೊ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ? 0.04 ಮೀಟರ್. ಓಕೆನಾ. ಸೊ ಇವಾಗ ನೋಡಿ, ಸೊ ಇಷ್ಟು ಕೊಟ್ಟಿದ್ದಾರೆ. ನಾವೀಗ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ 2 ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಒಂದು 5 ಮೈಕ್ರೋಕೂಲಮ್ ಇಂದ ಒಂದು ಎಲೆಕ್ಟ್ರಿಕ್ ಫೀಲ್ಡು, -5 ಮೈಕ್ರೋಕೂಲಮ್ ಇಂದ ಒಂದು ಎಲೆಕ್ಟ್ರಿಕ್ ಫೀಲ್ಡು. ಸೊ ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ? ಸೊ ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅವೇ. ಇದನ್ನು ನಾನು ಇ ಎ ಅಂತ ಬರಿತೀನಿ. ಓಕೆನಾ. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರದ್ದು, ಸೊ ಮೈನಸ್ದು ಯಾವ್ದು ಬರುತ್ತೆ? ಟುವರ್ಡ್ಸ್ ಬರುತ್ತೆ. ಸೊ ಇದು ದಿಸ್ ಒನ್ ಈಸ್ ಇ ಬಿ. ಓಕೆನಾ. ಸೊ ಇದು 0.04 ಮೀಟರ್. ಓಕೆನಾ. ಸೊ 0.04 ಮೀಟರ್. ಓಕೆನಾ. ಸೊ ಇಷ್ಟ ಆಯಿತು ಡಯಾಗ್ರಾಮ್. ಈಗ ಸೊ ಇದು ಆ್ಯಂಗಲ್ ತೀಟಾನಾ? ಸೊ ಈ ಆ್ಯಂಗಲ್ ತೀಟಾ ಅಂದರೆ ಈ ಆ್ಯಂಗಲ್ ಕೂಡ ತೀಟಾ ಇರುತ್ತೆ. ಓಕೆ. ಸೊ ನೆಕ್ಸ್ಟು ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ? ಸೊ ಇಲ್ಲಿ ಇ ಎ ಆ್ಯಂಡ್ ಇ ಬಿ ವ್ಯಾಲ್ಯೂ ಎರಡು ಸೇಮ್ ಬರುತ್ತೆ. ಯಾಕೆ ಹೇಳಿ? ಸೊ ಬೋತ್ ಆರ್ ಸೇಮ್ ವ್ಯಾಲ್ಯೂ, ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? ಸೊ ಇ ಈಸ್ ಈಕ್ವಲ್ ಟು 1/4πε0 q ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಇ ಈಸ್ ಈಕ್ವಲ್ ಟು 1/4πε0 ಅಂದರೆ 9 × 10⁻9 ಇಂಟು ಚಾರ್ಜ್ ವ್ಯಾಲ್ಯೂ ಎಷ್ಟು? 5 × 10⁻, ಮೈಕ್ರೋ ಮೀನ್ಸ್ 10⁻⁻6 ಡಿವೈಡೆಡ್ ಬೈ ಆರ್. ಓಕೆ. ಸೊ ಆರ್ ವ್ಯಾಲ್ಯೂ ಎಷ್ಟು? ಸೊ ಆರ್ ಅಂತಂದ್ರೆ ದ ಡಿಸ್ಟೆನ್ಸ್ ಫ್ರಮ್ ಎ ಟು ಪಿ. ಕರೆಕ್ಟಾ. ಸೊ ಇದನ್ನ ಪಾಯಿಂಟ್ ಪಿ ಅಂತ ತಗೊಳ್ಳಿ. ಸೊ ಆರ್ ಅಂತಂದ್ರೆ ದ ಡಿಸ್ಟೆನ್ಸ್ ಫ್ರಮ್ ಎ ಟು ಪಿ. ಈಗ ನಮಗೆ ಎ ಪಿ ಗೊತ್ತಿಲ್ಲ. ಸೊ ಎ ಪಿ ಗೊತ್ತಿಲ್ಲ ಅಂತಂದ್ರೆ ಸೊ ಇದನ್ನ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ನಾವು ಕಂಡುಹಿಡಿಬೋದಾ? ಕರೆಕ್ಟಾ. ಸೊ ದಿಸ್ ಒನ್ ಇಸ್ ಥೀಟಾ, ದಿಸ್ ಒನ್ ಇಸ್ ಪರ್ಪೆಂಡಿಕ್ಯುಲರ್. ಸೊ ವಿ ನೋ ದಟ್ ಸ್ಕ್ವೇರ್ ಆಫ್ ದ hypotenuse is equal to base square plus perpendicular square. So AP square is equal to base. So base ಅಂತಂದ್ರೆ ಈಗ ನೋಡಿ, ಸೊ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡ್ತಾರೆ. ಈಗ ನೋಡಿ, ಇದು ಎ ಬಿ ಡಿಸ್ಟೆನ್ಸು 0.06 ಇದೆ. ಸೊ ಹಾಗಾದರೆ ಇದ್ರದ್ದು ಎಷ್ಟು ಬರುತ್ತೆ? 0.03. ಇದ್ರದ್ದು ಕೂಡ 0.03 ಬರುತ್ತೆ. ಓಕೆನಾ. ಸೊ ಬೇಸ್ ನೀವು ಇದನ್ನು ಬರಿಬೇಡ್ದು. ಸೊ 0.03 ಹೋಲ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಎಷ್ಟು? 0.04 ಹೋಲ್ ಸ್ಕ್ವೇರ್. ಸೊ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈಗ ಇದನ್ನು ಸ್ಕ್ವೇರ್ ಮಾಡಿ, ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 0.0009 ಪ್ಲಸ್ 0.0004 ಬರುತ್ತೆ. ಓಕೆನಾ. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸಾರಿ, 4 ಸ್ಕ್ವೇರ್ 16 ಅಲ್ವಾ? 16 ಬರುತ್ತೆ. ಓಕೆ. ಸೊ ನೆಕ್ಸ್ಟು, ಸೊ ಎ ಪಿ ಈಸ್ ಈಕ್ವಲ್ ಟು ಸ್ಕ್ವೇರ್ ತೆಗೆದು ರೂಟ್ ಹಾಕಿ. ಸೊ ರೂಟ್ ಆಫ್ 0.00 ಇನ್ನೊಂದು 0 ಬರುತ್ತೆ, 09 ಪ್ಲಸ್ 0.00016. ಸೊ ಎ ಪಿ ಈಸ್ ಈಕ್ವಲ್ ಟು, ಸೊ ಎರಡು ಕೂಡ ಆ್ಯಡ್ ಮಾಡಿ. ಸೊ ಆ್ಯಡ್ ಎಷ್ಟು ಬರುತ್ತೆ? 16 + 9 25. ಸೊ 0.0025 ಬರುತ್ತೆ. ಸೊ ಎ ಪಿ ಈಸ್ ಈಕ್ವಲ್ ಟು, ಈ ಆನ್ಸರ್ಗೆ ರೂಟ್ ಹಾಕಿದ್ರೆ ಸೊ ವಿಲ್ ಗೆಟ್ 0.05 ಮೀಟರ್. ಓಕೆನಾ. ಸೊ ಈಗ ಡಿಸ್ಟೆನ್ಸ್ ಎಷ್ಟು ಬರೀತೀರಾ?
ಸೊ ಆರ್ ಸ್ಕ್ವೇರ್ ಮೀನ್ಸ್ 0.05 ಹೋಲ್ ಸ್ಕ್ವೇರ್. ಸೊ ಇ ಈಸ್ ಈಕ್ವಲ್ ಟು, ಸೊ 9 5s 45 ಇಂಟು, ಸೊ 10 ಪವರ್ 9ಅಲ್ಲಿ 6 ಹೋದರೆ 3, ಸೊ ಯಾವ 3, 10 ಪವರ್ ಪ್ಲಸ್ 3, ಸೊ ಡಿವೈಡೆಡ್ ಬೈ 0.05 ಹೋಲ್ ಸ್ಕ್ವೇರ್. ಸೊ ಎಷ್ಟು ಬರುತ್ತೆ, 5 ಸ್ಕ್ವೇರ್ 0.00, ಸೊ 25 ಬರುತ್ತೆ. ಸೊ ಈ 45 ಡಿವೈಡೆಡ್ ಬೈ 0.0025 ಮಾಡಿದಾಗ ನಿಮ್ಗೆ ಆನ್ಸರು ಸೊ 1.8 ಇಂಟು 10 ಪವರ್ ಪ್ಲಸ್ 7 ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಓಕೆನಾ. ಸೊ ಈಗ ನೆಕ್ಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ನಾವು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಟ್ ಎ ಪಾಯಿಂಟ್ ಆನ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಬಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದಕ್ಕೆ ಈಗ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಿಸಲ್ಟೆಂಟ್, ಸೊ ಇ ಈಸ್ ಈಕ್ವಲ್ ಟು, ಓಕೆನಾ. ಸೊ ನೋಡಿ ರಿಸಲ್ಟೆಂಟು ನೀವು ಯಾವುದಂತಂದರೆ, ಸೊ ಯಾವುದೋ ಒಂದು ಡೆರಿವೇಷನ್ ಮಾಡಿದ್ವಿ. ಸೊ ಯಾವ ಡೆರಿವೇಷನ್ ಹೇಳಿ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆಕ್ಸಿಯಲ್ ಲೈನ್ ಅಂಡ್ ಈಕ್ವಟೋರಿಯಲ್ ಲೈನಲ್ಲಿ ಯಾವ್ಯಾವ ಆ್ಯಂಗಲ್ ಕ್ಯಾನ್ಸಲ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ಆಬ್ವಿಯಸ್ಲಿ ಸೈನ್ ಥೀಟಾ ಅಂಡ್ ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ E1 ಸೈನ್ ಥೀಟಾ ಅಂಡ್ E2 ಸೈನ್ ಥೀಟಾ, ಯಾಕಂತಂದರೆ ಈಕ್ವಲ್ ಅಂಡ್ ಆಪೋಸಿಟ್ ಬರುತ್ತೆ. ಸೊ ನಮಗೆ ಬರೋ ವ್ಯಾಲ್ಯೂಸ್ ಯಾವುದು, ಸೊ ಇದು ಥೀಟಾ ಅಂತಂದರೆ ಇದು ಥೀಟಾ, ಸೊ ಇದು ಥೀಟಾ, ಇದು E1 ಕಾಸ್ ಥೀಟಾ, ಇದು ಕೂಡ E2 ಕಾಸ್ ಥೀಟಾ, ಇವೆರಡು ವ್ಯಾಲ್ಯೂ ಕೂಡ ಬರುತ್ತೆ. ಓಕೆನಾ. ಸೊ ಈಗ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ರಿಸಲ್ಟೆಂಟ್ ಇ ಈಸ್ ಈಕ್ವಲ್ ಟು ಯಾವ್ದು ಬರೀತೀರಾ, ಸೊ E1 ಕಾಸ್ ಥೀಟಾ ಪ್ಲಸ್ E2 ಕಾಸ್ ಥೀಟಾ. ಇಲ್ಲಿ E1 ಈಸ್ ಈಕ್ವಲ್ ಟು E2, ಯಾಕಂತಂದರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಸೊ ಎಷ್ಟು ಬರುತ್ತೆ ನಿಮಗೆ, ಸೊ ಇ ಈಸ್ ಈಕ್ವಲ್ ಟು 2E1 ಕಾಸ್ ಥೀಟಾ ಆಯಿತು. ಸೊ ಇ ಈಸ್ ಈಕ್ವಲ್ ಟು 2 ಇಂಟು E1. ಸೊ E1 ವ್ಯಾಲ್ಯೂ ಎಷ್ಟು, ಸೊ ಇದೇನೆ E1 ಈ ವ್ಯಾಲ್ಯೂ. ಓಕೆನಾ. ಸೊ 1.8 ಇಂಟು 10 ಪವರ್ 7 ಇಂಟು ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಫಾರ್ಮುಲಾ ಏನು, ಸೊ ಕಾಸ್ ಥೀಟಾ ಫಾರ್ಮುಲಾ ಈಸ್ ಬೇಸ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ ಇಲ್ಲಿ ಅಪ್ಲೈ ಮಾಡಿ. ಸೊ ಬೇಸ್ ಎಷ್ಟು, 0.03 ಡಿವೈಡೆಡ್ ಬೈ ಹೈಪೋಟೆನಸ್ ಅಂತಂದರೆ ಎ ಪಿ. ಹೈಪೋಟೆನಸ್ ಈಸ್ ಎ ಪಿ. ಸೊ ಆಲ್ರೆಡಿ ನಾವು ಕಂಡು ಹಿಡಿದಿದ್ದೀವಿ. ಸೊ ಎ ಪಿ, ಸೊ ಅದೆಷ್ಟು ಬರುತ್ತೆ, 0. ಸೊ ಇದೆಷ್ಟು ಬಂದಿತ್ತು, 0.05. ಓಕೆ. ಸೊ 0.05 ಇವೆರಡನ್ನ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 0.6. ಓಕೆನಾ. ಸೊ ಜಸ್ಟ್ ಕ್ಯಾಲ್ಕುಲೇಷನ್ನ ನೋಡ್ಕೊಂಡು ಬರೀತಾ ಇದ್ದೀನಿ ಅಷ್ಟೇ ನಾನು. ಸೊ ಇ ಈಸ್ ಈಕ್ವಲ್ ಟು, ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ವಿಲ್ ಗೆಟ್ ಆನ್ಸರ್, ಸೊ 2.16 ಇಂಟು 10 ಪವರ್ 7 ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಓಕೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ನೋಡಿ ನೆಕ್ಸ್ಟ್ ನ್ಯೂಮರಿಕಲ್ಲು, 4 ಪಾಯಿಂಟ್ ಚಾರ್ಜಸ್ QA is equal to 2 microcoulomb and QB is equal to minus 5 microcoulomb and QC is equal to minus 2 microcoulomb and QD is equal to 5 microcoulomb are located at the corners of square ABCD of side 10 centimeter. So what is the force on a charge of 1 microcoulomb placed at the center of ಸ್ಕ್ವೇರ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ನೀವು ನೋಡಿ, ಈಗ ಒಂದು ಸ್ಮಾಲ್ ಅಬ್ಸರ್ವೇಷನ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಹೇಳ್ಬೋದು ಇದಕ್ಕೆ ಆನ್ಸರ್ 0 ಬರುತ್ತೆ ಅಂತ. ಸೊ ಹೇಗೆ ಅಂತಂದರೆ, ಈಗ ನೋಡಿ, ಸೊ QB ಚಾರ್ಜು 2 ಮೈಕ್ರೋಕೂಲಮ್ ಇದೆ. ಸೊ ಇದಕ್ಕೆ ಈಕ್ವಲ್ ಅಂಡ್ ಆಪೋಸಿಟ್ ಆಗಿ QC ಇದೆ. ಸೊ ಅದೆಷ್ಟಿದೆ, -2 ಮೈಕ್ರೋಕೂಲಮ್. ಅದೇ ರೀತಿ QB ಇಲ್ಲಿ -5 ಇದೆ, +5 ಇದೆ. ಮ್ಯಾಗ್ನಿಟ್ಯೂಡ್ ಈಕ್ವಲ್ ಅಂಡ್ ಆಪೋಸಿಟ್ ಇರೋದ್ರಿಂದ ಸೊ ಎಲ್ಲ ಫೋರ್ಸಸ್ನು ಕೂಡ ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಸೊ ಇದನ್ನು CET ಬೇಕಾದ್ರೆ ಕೇಳ್ಬೋದು. ಬಟ್ ಇಲ್ಲಿ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಕೇಳಿದಾಗ ನೀವು ಎಲ್ಲ ಈಚ್ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಈಗ ನೋಡಿ, ಸೊ ಒಂದು ಸ್ಕ್ವೇರ್ ಕೊಟ್ಟಿದ್ದಾರಲ್ವಾ, ಸೊ ಒಂದು ಸ್ಕ್ವೇರ್ನ ಡ್ರಾ ಮಾಡಿ. ಓಕೆನಾ. ಸೊ ಅದರಲ್ಲಿ 4 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಮಾರ್ಕ್ ಮಾಡಿ. ಸೊ ದಿಸ್ ಒನ್ ಈಸ್ ಪಾಯಿಂಟ್ ಎ ಅಂದ್ಕೊಳ್ಳಿ, ಇದನ್ನು ಬಿ ಅಂದ್ಕೊಳ್ಳಿ, ಇದು ಸಿ ಅಂದ್ಕೊಳ್ಳಿ, ಇದನ್ನು ಡಿ ಅಂದ್ಕೊಳ್ಳಿ. ಓಕೆನಾ. ಸೊ ಈಗ ಸೊ ಎ ಚಾರ್ಜ್ದು ವ್ಯಾಲ್ಯೂ ಎಷ್ಟು, QA is equal to ಸೊ 2 ಮೈಕ್ರೋಕೂಲಮ್. ಸೊ ಅದೇ ರೀತಿ ಬಿ ಎಷ್ಟು, ಸೊ QB is equal to -5 ಮೈಕ್ರೋಕೂಲಮ್. ಹಾಗೆ QC, so QC is equal to -2 microcoulomb and QD, so QD is equal to 5 microcoulomb. Okay na. So are located at the corners of the square ABCD having side value ಎಲ್ಲದರಲ್ಲೂ ಕೂಡ 10 cm ಇದೆ. ಸೊ ಎಲ್ಲದೂ ಕೂಡ 10 cm ಅಂತ ಬರ್ಕೊಳ್ಳಿ. ಆಮೇಲೆ
what is the force on a charge of 1 microcoulomb placed at the center of the square? So center of the square ಹತ್ರ ಎಲ್ಲಿಷ್ಟು ಎಷ್ಟು ಇಡ್ತಾ ಇದ್ದಾರೆ, ಸೊ ಚಾರ್ಜು, ಸೊ ಅಲ್ಲೊಂದು ಚಾರ್ಜ್ ಇಡ್ತಾ ಇದ್ದಾರೆ, ಅದರದ್ದು ವ್ಯಾಲ್ಯೂ 1 ಮೈಕ್ರೋ ಕೂಲಮ್ ಅಂತ ಇದೆ. ಓಕೆನಾ. ಸೊ ಈಗ ಇವೆರಡು ಎಲ್ಲಾನು ಕೂಡ ಜಾಯಿನ್ ಮಾಡಿ. ಓಕೆನಾ. ಸೊ ಮಧ್ಯೆ ಇರೋ ಚಾರ್ಜ್ ವ್ಯಾಲ್ಯೂ ಎಷ್ಟು, 1 ಮೈಕ್ರೋ ಕೂಲಮ್. ಸೊ ಈ ಪಾಯಿಂಟ್ನ ನಾನು ಎ ಒ ಅಂತ ಬರಿತೀನಿ. ಸೊ ಈಗ ನೋಡಿ, ನಾವು ಎ ಒ ಕಂಡುಹಿಡಿಬೇಕು, ಡಿ ಒ ಕಂಡುಹಿಡಿಬೇಕು, ಬಿ ಒ ಕಂಡುಹಿಡಿಬೇಕು ಆ್ಯಂಡ್ ಸಿ ಒ ಕಂಡುಹಿಡಿಬೇಕು. ಓಕೆನಾ. ಸೊ ಈಗ ನೀವು ಸೊ ಹೇಗೆ ಕಂಡುಹಿಡಿತೀರ, ನಮಗೆ ಎ ಬಿ ಡಿಸ್ಟೆನ್ಸ್ ಗೊತ್ತು, ಬಿ ಸಿ ಗೊತ್ತು, ಡಿ ಸಿ ಗೊತ್ತು ಆ್ಯಂಡ್ ಎ ಡಿ ಗೊತ್ತು, ಬಟ್ ಎ ಒ ಗೊತ್ತಿಲ್ಲ. ಸೊ ಎ ಒ ಗೊತ್ತಿಲ್ಲ. ಸೊ ಹೇಗೆ ಕಂಡುಹಿಡಿಬೋದು ಅಂತಂದರೆ ನೋಡಿ, ಈಗ ಸೊ AC is one diagonal and BD is one diagonal. ಸೊ ಈ ಡಯಾಗ್ನಲ್ ಅಲ್ಲಿ ಎಷ್ಟಿದೆ, ಇದು ಹಾಫ್ ಇದೆ. ಓಕೆನಾ. ಸೊ ಈ ಡಯಾಗ್ನಲ್ಲಿ ಆಫ್ ಇರೋದ್ರಿಂದ ನೀವು ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ. ಸೊ ನೋಡಿ, ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಸೊ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಡಿವೈಡೆಡ್ ಬೈ 2 ಯಾಕೆ ಮಾಡಬೇಕು ಅಂತ ಅಂದರೆ, ಸೊ ಅಲ್ಲಿ ಸೊ ಡಯಾಗ್ನಲ್ ಈಸ್ ಹಾಫ್ ಇದೆ. ಓಕೆನಾ. ಎ ಒಗೆ ಹಾಫ್ ಇದೆ. ಸೊ ಅದಕ್ಕೆ ಇದೇನು ಮಾಡ್ತೀರೋ ನೀವು ಡಿವೈಡೆಡ್ ಬೈ 2 ಮಾಡಬೇಕು. ಓಕೆನಾ. ಸೊ ಇಲ್ಲಿ ಬರೀತೀನಿ ನಾನು, ಫ್ರಮ್ ಫಿಗರ್ ಎ ಒ is equal to BO is equal to CO is equal to DO. ಓಕೆ. ಸೊ ಎಲ್ಲದೂ ಕೂಡ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ. ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಸೊ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಇಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಓಕೆನಾ. ಸೊ ಸ್ಕ್ವೇರ್ ಆಫ್ ಬೇಸ್ ಎಷ್ಟಿದೆ, 10 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಕೂಡ 10 ಇದೆ. ಓಕೆನಾ. ಸೊ ಸಿಂಪಲ್ ನೀವೇನು ಬರಿಬೋದು ಅಂತಂದರೆ, ಸೊ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಡಿವೈಡೆಡ್ ಬೈ 2 ಮರಿಬೇಡದು, ಯಾಕಂತಂದರೆ ಹಾಫ್ ನಾವು ಕಂಡುಹಿಡಿತಾ ಇರೋದು, ಎ ಒ ಡಿಸ್ಟೆನ್ಸ್ನ ಕಂಡುಹಿಡಿತಾ ಇರೋದು. ಸೊ ಎಷ್ಟು ಬರುತ್ತೆ ಈಗ ನೋಡಿ, ಸೊ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಅಂತಂದರೆ 100 ಪ್ಲಸ್ ಅಗೇನ್ 10 ಸ್ಕ್ವೇರ್ ಅಂತಂದರೆ 100 ಡಿವೈಡೆಡ್ ಬೈ 2 ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100 ಪ್ಲಸ್ 100, ಸೊ 200 ಡಿವೈಡೆಡ್ ಬೈ 2 ಅಂತ ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100ನ ಯಾವ ರೀತಿ ಬರಿಬೋದು, 200ನ 100 ಇಂಟು 2 ಅಂತ ಬರಿಬೋದು. ಓಕೆನಾ. ಯಾಕಂದರೆ ರೂಟ್ ಹಾಕೋದಕ್ಕೆ ನಾನು ಬರ್ದಿದ್ದೀನಿ ಅಷ್ಟೇ. ಸೊ ಡಿವೈಡೆಡ್ ಬೈ 2. So that is equal to, so what is root 100? So root 100 is 10 into root 2 divided by 2. Okay. So ಇದು ಹೇಗೆ ಅಂತ ಅರ್ಥ ಆಯ್ತಾ. ಸೊ ರೂಟ್ 100ಗೂ ಇದೆ, ರೂಟ್ 2ಗೂ ಇದೆ. ಸೊ ರೂಟ್ 100 is 10 and root 2 ಆಯಿತು. ಓಕೆನಾ. ಸೊ ಈಗ ಸಿಂಪ್ಲಿಫೈ ಮಾಡಿ, 2 1s 2 5s. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 5 ರೂಟ್ 2 ಅಂತ ಆಯಿತು. 5 ರೂಟ್ 2 ಸೆಂಟಿಮೀಟರ್ ಇದೆ. ಓಕೆನಾ. ಸೊ ಸೆಂಟಿ ಅಂತಂದರೆ ಎಷ್ಟು ವ್ಯಾಲ್ಯೂ, ಸೊ 10 ಪವರ್ ಮೈನಸ್ 2 ಮೀಟರ್. ಓಕೆನಾ. ಸೊ ಈಗ ಎಲ್ಲದಕ್ಕೂ ಕೂಡ ನೀವು ಡಿಸ್ಟೆನ್ಸ್ ಎಷ್ಟು ಬರೀಬೇಕು, 5 ರೂಟ್ 2 ಬರೀಬೇಕು. ಓಕೆನಾ. ಸೊ ಈಗ ನೋಡಿ ಫೋರ್ಸು, ಸೊ ಎಫ್ ಎ ಕಂಡುಹಿಡಿತೀನಿ. ಸೊ ಎಫ್ ಎ ಇಸ್ ಈಕ್ವಲ್ ಟು, ಸೊ ನೋಡಿ ಇಲ್ಲಿ ಎಫ್ ಎ ನಮಗೆ ಫಾರ್ಮುಲಾ ಗೊತ್ತು. ಸೊ ಎಫ್ ಎ ಫಾರ್ಮುಲಾ ಏನು, ಫೋರ್ಸು, ಕೂಲಮ್ಸ್ ಲಾ. ಎಫ್ ಎ ಇಸ್ ಈಕ್ವಲ್ ಟು 1/4πε0 Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. So that is equal to 1/4πε0 value ಎಷ್ಟು 9 into 10 power 9 into, so Q1, so Q1 ಅಂದರೆ ಇದನ್ನು ತೊಗೊತೀನಿ ನಾನು, 2 into micro means 10 power minus 6 into, so Q2. ಸೊ Q2 ವ್ಯಾಲ್ಯೂ ಎಲ್ಲದಕ್ಕೂ ಕೂಡ ನೀವು 1 ತೊಗೊಬೇಕು. ಓಕೆನಾ. ಯಾಕಂದರೆ ನಾವು ಎ ಒ ಕಂಡುಹಿಡಿತಾ ಇರೋದು. ಸಿಮಿಲರ್ಲಿ ಬಿ ಒ, ಸಿ ಒ ಆ್ಯಂಡ್ ಡಿ ಒ. ಸೊ ಎಷ್ಟು ಬರುತ್ತೆ, ಸೊ 1 into 10 power minus 6 ಡಿವೈಡೆಡ್ ಬೈ, ಸೊ ಡಿಸ್ಟೆನ್ಸ್ ಸ್ಕ್ವೇರ್. ಸೊ ಎಷ್ಟು ಬರುತ್ತೆ, ಸೊ ಆರ್ ಸ್ಕ್ವೇರ್ ಅಂತಂದರೆ ಸೊ ಇದ್ರ ಡಿಸ್ಟೆನ್ಸ್. ಸೊ 5 ರೂಟ್ 2 ಹೋಲ್ ಸ್ಕ್ವೇರ್ ಮಾಡಬೇಕು. ಸೊ ದಟ್ ಈಸ್ ಈಕ್ವಲ್ ಟು, ಈಗ ಸಿಂಪ್ಲಿಫೈ ಮಾಡಿ. ಸೊ 9 2s 18. ಸೊ 18 ಇಂಟು, ಸೊ 10 ಪವರ್ 9 ಇದೆ. ಸೊ ಇಲ್ಲಿ ಸೊ 10 ಪವರ್ ಮೈನಸ್ 6, 10 ಪವರ್ ಮೈನಸ್ 6 ಇದೆ. ಎಷ್ಟಾಗುತ್ತೆ, 10 ಪವರ್ ಮೈನಸ್ 12 ಇಂಟು, ಸೊ ಇದು ಸೆಂಟಿಮೀಟರಲ್ಲಿ ಇದೀವಲ್ವಾ, ಸೊ ಇಂಟು, ಸೊ ಇದನ್ನು 5 ರೂಟ್ 2 ಸೆಂಟಿ ಮೀನ್ಸ್, ಸೊ 10 ಪವರ್ ಮೈನಸ್ 2. ಸೊ ಅದಕ್ಕೆ ಏನು ಮಾಡ್ತೀರಾ, 10 ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಸೊ ಇದು 10 ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂತಂದರೆ ಇದೆಷ್ಟಾಗುತ್ತೆ, 10 ಪವರ್ ಮೈನಸ್ 4 ಆಗುತ್ತೆ. ಮೇಲೆ ಬಂದರೆ ಸೊ 10 ಪವರ್ ಪ್ಲಸ್ 4 ಆಗುತ್ತೆ. ಸೊ ಡಿವೈಡೆಡ್ ಬೈ, ಸೊ 5 ರೂಟ್ 2 ಹೋಲ್ ಸ್ಕ್ವೇರ್. ಸೊ 5 ರೂಟ್ 2 ಹೋಲ್ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಸೊ 5 ರೂಟ್ 2 ಹೋಲ್ ಸ್ಕ್ವೇರ್. ಸೊ ಈ ಸ್ಕ್ವೇರು 5ಗೂ ಇದೆ, ರೂಟ್ 2 ಇದೆ. 5 ಸ್ಕ್ವೇರ್ ಅಂತಂದರೆ ಸೊ 25 ಇಂಟು, ಸೊ ಇಲ್ಲಿ ಇದಕ್ಕೆ ರೂಟ್ 2 ಹೋಲ್ ಸ್ಕ್ವೇರ್. ಸೊ ರೂಟ್ 2 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್,
25 ಇಂಟು 2 ಅಂತ ಬರುತ್ತೆ. ಓಕೆನಾ? ಸೊ ಈಗ 25 ಇಂಟು 2 ಅಂತಂದರೆ ಎಷ್ಟು ಬರುತ್ತೆ? 50. ಕರೆಕ್ಟಾ? ಸೊ 50. ಸೊ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ಎಫ್ ಎ ಈಸ್ ಈಕ್ವಲ್ ಟು, ಸೊ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಸೊ 0.36 ಇಂಟು 10 ಪವರ್ 1 ನ್ಯೂಟನ್ ಅಂತ ಬರುತ್ತೆ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಸೊ 3.6 ನ್ಯೂಟನ್. ಓಕೆ, ಸೊ ದಿಸ್ ಈಸ್ ಅಲಾಂಗ್ ಎ ಒ ಅಥವಾ ಒ ಎ. ಓಕೆನಾ? ಸೊ ಸಿಮಿಲರ್ಲಿ ನಾವು ಯಾವ್ದು ಕಂಡಿಡಿಯೋಣ? ಸೊ ಎಫ್ ಬಿ ಕಂಡಿಡಿಯೋಣ. ಓಕೆನಾ? ಸೊ ಎಫ್ ಸಿ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ಯಾಕಂತಂದರೆ ಎರಡು ಕೂಡ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದೆ. ಇದು 2 ಮೈಕ್ರೋಕೂಲಮ್ ಇದೆ, ಇದು -2 ಮೈಕ್ರೋಕೂಲಮ್ ಇದೆ. ಸೊ ಈಗ ಎಫ್ ಬಿ ಕಂಡುಹಿಡಿರಿ. ಸೊ ಎಫ್ ಬಿ ಈಸ್ ಈಕ್ವಲ್ ಟು, ಸೊ ಸೇಮ್ ಫಾರ್ಮುಲಾ 1/4πε0 q1 q2 by r square. ಸೊ 1/4πε0 ವ್ಯಾಲ್ಯೂ ಎಷ್ಟು? 9 ಇಂಟು 10 ಪವರ್ 9 ಇಂಟು ಸೊ q1. ಸೊ ಎಫ್ ಬಿಗೆ q1 ಯಾವುದು? ಸೊ 5 ಇಂಟು ಮೈಕ್ರೋ ಮೀನ್ಸ್ 10 ಪವರ್ -6. ಇಲ್ಲಿ ನಾನು ಮೈನಸ್ ಬರೀತಲ್ಲ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಅಷ್ಟೇ. ಓಕೆನಾ? ಸೊ ಇಂಟು ಸೊ q2 ಎಷ್ಟು? ಸೊ q2 ಈಸ್ 1 ಇಂಟು 10 ಪವರ್ -6. ಸೊ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಅಂದರೆ ಅಗೈನ್ ಸೊ 5√2 ಇಂಟು 10 ಪವರ್ -2 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಸೆಂಟಿಮೀಟರ್ ಮಿಸ್ ಮಾಡಿದ್ರೆ ಎಂಟೈರ್ ಪ್ರಾಬ್ಲಮ್ ತಪ್ಪಾಗುತ್ತೆ. ಓಕೆನಾ? ಸೆಂಟಿಮೀಟರ್ ಕೆಲವೊಂದು ಸ್ಟೂಡೆಂಟ್ಸು ಇದನ್ನು ಮಿಸ್ಟೇಕ್ ಮಾಡ್ತಾರೆ. ಸೊ ಈಗ ಸಿಂಪ್ಲಿಫೈ ಮಾಡಿ. 9 5s ಸೊ 45. ಸೊ 45 ಇಂಟು 10 ಪವರ್ 9 ಇಂಟು 10 ಪವರ್ -12 ಇಂಟು 10 ಪವರ್ 4. ಸೊ ಸೇಮ್ ಪವರ್ಸ್ ಬರುತ್ತೆ, ಡಿವೈಡೆಡ್ ಬೈ 50. ಓಕೆನಾ? ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಸೊ 0.9. ಸೊ 0.9 ಇಂಟು 10 ಪವರ್ 1 ನ್ಯೂಟನ್ ಬರುತ್ತೆ. ಇದನ್ನು ಏನಂತ ಬರೀಬೋದು ಅಂತಂದರೆ 9 ನ್ಯೂಟನ್ ಅಂತ ಬರೀಬೋದು. ಓಕೆ, ಸೊ 9 ನ್ಯೂಟನ್. ದಿಸ್ ಈಸ್ ಅಲಾಂಗ್ ಬಿ ಒ ಅಂತ ಬರೀತೀನಿ. ಓಕೆನಾ? ಸೊ ಈಗ ಎರಡು ಫೋರ್ಸ್ ಆಯಿತು. ನೆಕ್ಸ್ಟು ನಾವು ಏನು ಕಂಡುಹಿಡಿಬೇಕಾಗಿರೋದು? ಸೊ ಟೋಟಲ್ ಫೋರ್ಸು. ಓಕೆನಾ? ಸೊ ಟೋಟಲ್ ಫೋರ್ಸ್, ವಾಟ್ ಈಸ್ ದ ಫೋರ್ಸ್ ಆನ್ ದ ಚಾರ್ಜ್ ಆನ್ ದ 1 ಕೂಲಮ್ ಪ್ಲೇಸ್ ಇರುತ್ತೆ ಸೆಂಟರ್, ಎಲ್ಲದೂ ಕೂಡ ಆ್ಯಡ್ ಮಾಡಬೇಕು. ಸೊ ರಿಸಲ್ಟೆಂಟ್ ಫೋರ್ಸ್ ಕಂಡುಹಿಡಿಬೇಕು. ಸೊ ರಿಸಲ್ಟೆಂಟ್ ಫೋರ್ಸ್ ನಾ ಏನಂತ ಬರೀತೇನೆ ಅಂದರೆ ಸೊ ಎಫ್ ಇಸ್ ಈಕ್ವಲ್ ಟು ಎಫ್ ಎ ಮೈನಸ್ ಎಫ್ ಸಿ ಪ್ಲಸ್ ಎಫ್ ಬಿ ಮೈನಸ್ ಎಫ್ ಡಿ ಅಂತ ಬರೀತೀನಿ. ಸೊ ಯಾಕೆ ಈ ಥರ ಬರದೆ ಅಂತಂದರೆ ಸೊ ಎಫ್ ಎದು ವ್ಯಾಲ್ಯೂ ನೆಗೆಟಿವ್ ಟೈಮ್ಸ್ ಆಫ್ ಎಫ್ ಸಿ ಇದೆ. ಸೊ ಅದೇ ರೀತಿ ಸೊ ಎಫ್ ಬಿದು ಚಾರ್ಜ್ ವ್ಯಾಲ್ಯೂ ನೆಗೆಟಿವ್ ಟೈಮ್ಸ್. ಸೊ ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ಅದಕ್ಕೆ ಏನು ಅಂತ ಇಲ್ಲಿ ಬೇಕಾದರೆ ನೀವು ಬರ್ಕೊಳ್ಳಿ. ಸೊ ಬಿಕಾಸ್ ಎಫ್ ಎ ಈಸ್ ಈಕ್ವಲ್ ಟು ನೆಗೆಟಿವ್ ಟೈಮ್ಸ್ ಆಫ್ ಎಫ್ ಸಿ ಅಂಡ್ ಎಫ್ ಬಿ ಈಸ್ ಈಕ್ವಲ್ ಟು ನೆಗೆಟಿವ್ ಟೈಮ್ಸ್ ಆಫ್ ಎಫ್ ಡಿ ಅಂತ. ಓಕೆನಾ? ಸೊ ಎಫ್ ಈಸ್ ಈಕ್ವಲ್ ಟು, ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ಎ ಎಷ್ಟು? ಸೊ ಎಫ್ ಎ ವ್ಯಾಲ್ಯೂ 3.6 ಇದೆ. ಸೊ 3.6 ಮೈನಸ್ ಎಫ್ ಸಿ ವ್ಯಾಲ್ಯೂ ಅಗೈನ್ 3.6 ಬರುತ್ತೆ, ಪ್ಲಸ್ ಎಫ್ ಬಿ ವ್ಯಾಲ್ಯೂ ಎಷ್ಟು? ಸೊ 9 ಮೈನಸ್ ಸೊ ಅಗೈನ್ 9 ಆಗುತ್ತೆ. ಸೊ ಆನ್ಸರ್ ಈಸ್ 0. ಓಕೆನಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನ್ಯೂಮರಿಕಲ್ ಇದೇ ಟೈಪಲ್ಲೇ ಇದೆ. ಸೊ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಈಗ ನೋಡಿ 4 ಈಕ್ವಲ್ ಪಾಯಿಂಟ್ ಚಾರ್ಜಸ್, ಇಲ್ಲಿ ಈಕ್ವಲ್ ಆಗಿ ಕೊಟ್ಟಿರಲಿಲ್ಲ. ಸೊ ಇಲ್ಲಿ ನೋಡಿ 4 ಈಕ್ವಲ್ ಪಾಯಿಂಟ್ ಚಾರ್ಜಸ್ ಈಚ್ ಹ್ಯಾವಿಂಗ್ 20 ಮೈಕ್ರೋಕೂಲಮ್. ಸೊ ಎಲ್ಲ ಚಾರ್ಜ್ ವ್ಯಾಲ್ಯೂ 20 ಮೈಕ್ರೋಕೂಲಮ್ ಅಂತ ಕೊಟ್ಟಿದ್ದಾರೆ. ಆರ್ ಪ್ಲೇಸ್ಡ್ ಎಟ್ 4 ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಆಫ್ ಸೈಡ್ 0.6 ಮೀಟರ್. ಫೈಂಡ್ ದ ಫೋರ್ಸ್ ಆನ್ ಎನಿ ಒನ್ ಆಫ್ ದ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಸಿಮಿಲರ್ ಸೇಮ್ ಟೈಪ್ ಆಫ್ ನ್ಯೂಮರಿಕಲ್ ಇದು. ಓಕೆನಾ? ಸೊ ಒಂದು ಸ್ಕ್ವೇರ್ನ ಡ್ರಾ ಮಾಡಿ. ಓಕೆನಾ? ಸೊ ಈಗ ಸೊ ಅದಕ್ಕೆ ನೇಮಿಂಗ್ ಕೊಡಿ. ಸೊ ಎ ಬಿ ಸಿ ಅಂಡ್ ಡಿ. ಓಕೆನಾ? ಸೊ ಈಗ ನೋಡಿ, ಸೊ ಇಲ್ಲಿಂದ ಒಂದು ಫೋರ್ಸ್ ಬರುತ್ತೆ. ಸೊ ಎಫ್ ಎದು ಎಲ್ಲ ಪಾಸಿಟಿವ್ ಚಾರ್ಜ್ ಇದೆ. ಸೊ ಎಲ್ಲ ಚಾರ್ಜ್ ವ್ಯಾಲ್ಯೂ 20 ಮೈಕ್ರೋಕೂಲಮ್ ಇರೋದ್ರಿಂದ ಸೊ ಇದು ಪಾಸಿಟಿವ್ ಚಾರ್ಜು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜ್ ಹೇಗಿರುತ್ತೆ? ಸೊ ಸ್ಟಾರ್ಟ್ಸ್ ಫ್ರಮ್ ದ ಚಾರ್ಜ್ ಆ್ಯಂಡ್ ಎಂಡ್ಸ್ ಅಟ್ ಇನ್ಫಿನಿಟಿ. ಓಕೆನಾ? ಸೊ ಅವೇ ಇರುತ್ತೆ. ಸೊ ಇಲ್ಲಿ ಒಂದು ಫೋರ್ಸ್ ಬರುತ್ತೆ, ಎಫ್ ಎ ಅಂತ ಬರಿತೀನಿ. ಸೊ ಇಲ್ಲಿಂದ ಒಂದು ಫೋರ್ಸ್ ಬರುತ್ತೆ, ಇದನ್ನು ಎಫ್ ಬಿ ಅಂತ ಬರಿತೀನಿ. ಸೊ ಇಲ್ಲಿ ಒಂದು ಫೋರ್ಸ್ ಬರುತ್ತೆ, ಇಲ್ಲಿ ಎಫ್ ಸಿ ಅಂತ ಬರಿತೀನಿ. ಓಕೆನಾ? ಸೊ 3 ಫೋರ್ಸ್ ಬಂತು. ಯಾವುದಾದ್ರು ಫೋರ್ಸು? ಎಫ್ ಎ, ಎಫ್ ಸಿ ಆ್ಯಂಡ್ ಎಫ್ ಬಿ ಆಯಿತು. ಓಕೆನಾ? ಸೊ ಮತ್ತೆ ಸೊ ಇಲ್ಲಿ ರಿಸಲ್ಟೆಂಟ್ ಫೋರ್ಸು. ಸೊ ರಿಸಲ್ಟೆಂಟ್ ಫೋರ್ಸ್ ಕೂಡ ಇದೇ ಡೈರೆಕ್ಷನಲ್ಲಿ ಬರುತ್ತೆ. ಓಕೆನಾ? ಸೊ ಎಫ್ ಅಂತ ಬರಿತೀನಿ. ರಿಸಲ್ಟೆಂಟ್ ಫೋರ್ಸ್ ಕೂಡ ಸೊ ಇದೇ ಡೈರೆಕ್ಷನಲ್ಲಿ ಬರುತ್ತೆ.
ಈಗ ನೋಡಿ ನೀವು ಎಫ್ ಎ ಕಂಡಿಡಿದ್ರೆ ಎಫ್ ಸಿ ಕಂಡಿಡಿಯೋ ಅವಶ್ಯಕತೆ ಇಲ್ಲ. ಸೊ ಯಾಕೆ ಹೇಳಿ, ಬೋತ್ ಆರ್ ಸೇಮ್ ಓನ್ಲಿ, ಎಲ್ಲ ಚಾರ್ಜ್ ವ್ಯಾಲ್ಯೂ ಸೇಮ್ ಇದೆ. ಬಟ್ ಎಫ್ ಬಿ ಕಂಡಿಡಿಬೇಕು, ಎಫ್ ಬಿ ಆ್ಯಂಡ್ ಎಫ್ ಆರ್ ಕಂಡಿಡಿಬೇಕು. ಓಕೆನಾ. ಸೊ ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಗ ನೋಡಿ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಕರೆಕ್ಟಾ. ಸೊ ಬಿ ಇಂದ ಡಿಗೆ ಇರೋ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಆಗ ಏನು ಮಾಡ್ತೀರಾ ನೀವು, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಸೊ ಸೈಡ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 0.6, ಎಲ್ಲದರಲ್ಲೂ ಕೂಡ 0.6 ಅಂತ ಕೊಟ್ಟಿದ್ದಾರೆ. ಸೊ ಈಗ ನೀವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ. ಸೊ ಬಿ ಡಿ ಸ್ಕ್ವೇರ್ ಹೈಪೋಟೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್. ಸೊ ಬೇಸ್ ಯಾವುದು, ಬಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಸೊ ದಟ್ ಈಸ್, ಸೊ ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ ಬಿ ಸಿ ಅಂತಂದರೆ 0.6 ಸ್ಕ್ವೇರ್ ಪ್ಲಸ್ 0.6 ಹೋಲ್ ಸ್ಕ್ವೇರ್. ಸೊ ಬ್ರಾಕೆಟ್ ಹಾಕಬೇಕು. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 0.6 ಹೋಲ್ ಸ್ಕ್ವೇರ್ ಮೀನ್ಸ್ ಸೊ 0.36 ಪ್ಲಸ್ 0.36 ಬರುತ್ತೆ. ಓಕೆನಾ. ಸೊ ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 0.72 ಆಯಿತು. ಓಕೆನಾ. ಸೊ ಈಗ ಸೊ ಸಿಮಿಲರ್ಲಿ ಸೊ ಎ ಡಿ ಸ್ಕ್ವೇರ್ಗೆ ನಿಮಗೆ ವ್ಯಾಲ್ಯೂ ಗೊತ್ತು. ಸೊ ಎಫ್ ಎ ಕಂಡಿಡಿಯೋಣ ಫಸ್ಟು. ಸೊ ಎಫ್ ಎದು ಫಾರ್ಮುಲಾ ಏನು, ಸೊ 1/4πε0 Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆನಾ. ಸೊ ಈಗ ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ಎ ಇಸ್ ಈಕ್ವಲ್ ಟು, ಸೊ ಕೆ ಅಂದರೆ ವ್ಯಾಲ್ಯೂ ಎಷ್ಟು, 9 × 10⁹. ಈಗ ನೋಡಿ Q1 Q2 ವ್ಯಾಲ್ಯೂ ಕೊಟ್ಟಿಲ್ಲ ಇಲ್ಲಿ. ಓಕೆನಾ. ಜಸ್ಟ್ Q1 ಅಂತ ಇಲ್ಲಿ ಒಂದೇ ವ್ಯಾಲ್ಯೂ ಇದೆ. Q2ಗೆ ಯಾವ ತೊಗೊಬೇಕು, ಸೊ ಆಬ್ವಿಯಸ್ಲಿ ಸೊ Q1 Q2 ಎರಡಕ್ಕೂ ಕೂಡ 20 ಮೈಕ್ರೋ ಕೂಲಂಬೇ ತೊಗೊಬೇಕು. ಓಕೆನಾ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 20 × 10⁻6 ಇಂಟು, ಸೊ 20 × 10⁻6 ಡಿವೈಡೆಡ್ ಬೈ ಎ ಡಿ ಸ್ಕ್ವೇರ್. ಸೊ ಡಿಸ್ಟೆನ್ಸ್ ಯಾವುದು, ಎ ಡಿ ಸ್ಕ್ವೇರ್ ಅಂತಂದರೆ 0.6 ಹೋಲ್ ಸ್ಕ್ವೇರ್ ಆಯಿತು. ಓಕೆನಾ. ಸೊ ಎಫ್ ಎ ಇಸ್ ಈಕ್ವಲ್ ಟು, ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ಆನ್ಸರು ನಿಮಗೆ ಸೊ 10,000 × 10⁻³ ನ್ಯೂಟನ್ ಅಂತ ಬರುತ್ತೆ. ಸೊ ಇದನ್ನು ಸೊ ಎಫ್ ಎ ಇಸ್ ಈಕ್ವಲ್ ಟು 10 ನ್ಯೂಟನ್ ಅಂತ ಬರೀತೀನಿ. ಓಕೆನಾ. ಸೊ ಸಿಮಿಲರ್ಲಿ ಎಫ್ ಸಿ ವ್ಯಾಲ್ಯೂ ಕೂಡ ಎಷ್ಟು ಬರುತ್ತೆ, ಸೊ 10 ನ್ಯೂಟನ್ ಬರುತ್ತೆ. ಓಕೆನಾ. ಸೊ ಈಗ ಎಫ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಫ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. 1/4πε0 Q1 Q2 ಡಿವೈಡೆಡ್ ಬೈ ಬಿ ಡಿ ಸ್ಕ್ವೇರ್. ಸೊ ಇಲ್ಲಿ ಯಾವುದು, ಇಲ್ಲಿ ಎ ಡಿ ಸ್ಕ್ವೇರ್. ಓಕೆನಾ. ಸೊ Q1 Q2. ಸೊ ದಟ್ ಈಸ್ ಈಕ್ವಲ್ ಟು ಕೆ ವ್ಯಾಲ್ಯೂ 9 × 10⁹ ಇಂಟು, ಸೊ Q1 Q2 ಸೇಮೇನೆ ಇದಕ್ಕೂ ಕೂಡ. ಸೊ 20 × 10⁻6 ಇಂಟು 20 × 10⁻6 ಡಿವೈಡೆಡ್ ಬೈ ಸೊ ಬಿ ಡಿ ಸ್ಕ್ವೇರ್. ಸೊ ಬಿ ಡಿ ಸ್ಕ್ವೇರ್ ಅಂತಂದರೆ 0.72 ಹೋಲ್ ಸ್ಕ್ವೇರ್ ಅಂತ ಆಯಿತು. ಓಕೆ. ಸೊ ಈಗ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಸೊ ಎಫ್ ಬಿ ಈಸ್ ಈಕ್ವಲ್ ಟು 50 ನ್ಯೂಟನ್ ಅಂತ ಬರುತ್ತೆ. ಓಕೆ. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಈಗ ನಾವು ರಿಸಲ್ಟೆಂಟ್ ಕಂಡುಹಿಡಿಬೇಕು. ಸೊ ರಿಸಲ್ಟೆಂಟ್ ನಾನು ಎಫ್ ಆರ್ ಅಂತ ಬರೀತೀನಿ. ಓಕೆನಾ. ಸೊ ನೋಡಿ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಒಂದು ರಿಸಲ್ಟೆಂಟ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಒಂದು ಡಿರೈವೇಷನ್ ಮಾಡಿರ್ತಾರೆ. ಸೊ ರಿಸಲ್ಟೆಂಟು ಸೊ ಇನ್ ಟರ್ಮ್ಸ್ ಆಫ್ ಇ ಅಂತ ಹೇಳಿದ್ರೆ E1² + E2² + 2E1 E2 cos θ ಅಂತ ಬರುತ್ತೆ. ಜ್ಞಾಪಕ ಇದೆಯಾ. ಸೊ ಅದೇ ರೀತಿ ಫೋರ್ಸ್ ಬೇಕಾದರೆ √E F1² + F2² + 2F1 F2 cos θ ಅಂತ ಬರುತ್ತೆ. ಸೊ ಅದೇ ರೀತಿ ಇಲ್ಲಿ ನೋಡಿ ರಿಸಲ್ಟೆಂಟ್ ಬರೀಬೇಕಾದ್ರೆ ಇಲ್ಲಿ ನೀವು ಎಫ್ ಬಿನೂ ಬರೀಬೇಕು ಪ್ಲಸ್ ಎಫ್ ಆರ್ದು ಕಂಡುಹಿಡಿಬೇಕು. ಓಕೆನಾ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ಆರ್ ಇಸ್ ಈಕ್ವಲ್ ಟು, ಸೊ ಎಫ್ ಬಿದು ಕ್ಯಾಲ್ಕುಲೇಟ್ ಮಾಡಬೇಕು ಪ್ಲಸ್ √, ಸೊ ಯಾವುದ್ಯಾವ್ದನ್ನ ಆ್ಯಡ್ ಮಾಡಬೇಕಂತಂದ್ರೆ ನಾವು ಸೊ ಎಫ್ ಎ ಸ್ಕ್ವೇರ್ ಪ್ಲಸ್ ಎಫ್ ಸಿ ಸ್ಕ್ವೇರ್ ಪ್ಲಸ್ 2FA FC cos θ. ಓಕೆನಾ. ಸೊ ಇವೆರಡೂ ಕೂಡ FA ಆ್ಯಂಡ್ FC ಅಂತ ತೊಗೊಂಡಿದ್ದೀನಿ. ಓಕೆನಾ. ಸೊ ಈಗ ಇಲ್ಲಿ θ ಎಷ್ಟು ಬರುತ್ತೆ, cos θ ಎಷ್ಟು ಬರುತ್ತೆ ನೋಡಿ. ಸೊ θ ಈಸ್ 90 ಡಿಗ್ರಿ. ಸೊ cos 90 ಎಷ್ಟು, cos 90 ಈಸ್ 0. ಸೊ ಕಂಪ್ಲೀಟ್ಲಿ ಇದು ಹೋಲ್ ಟರ್ಮ್ ಬಿಕಮ್ಸ್ 0 ಆಗುತ್ತೆ. ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ಆರ್ ಇಸ್ ಈಕ್ವಲ್ ಟು, ಸೊ ಎಫ್ ಬಿ ಪ್ಲಸ್ √, ಇಲ್ಲಿ ನೋಡಿ ಎಫ್ ಎ ಆ್ಯಂಡ್ ಎಫ್ ಸಿ ವ್ಯಾಲ್ಯೂಸ್ ಬೋತ್ ಆರ್ ಸೇಮ್ ಓನ್ಲಿ. ಎಫ್ ಎ ಆ್ಯಂಡ್ ಎಫ್ ಸಿ ಸೇಮ್ ಇದೆ. ಸೊ ಅದಕ್ಕೆ ನಾನೇಂತ ಬರೀತೀನಿ ಅಂದರೆ
ಸೊ ಎಫ್ ಎ ಸ್ಕ್ವೇರ್ ಪ್ಲಸ್ ಎಫ್ ಎ ಸ್ಕ್ವೇರ್ ಅಂತ ಬರುತ್ತೆ. ಸೊ ಈಗ ಎಷ್ಟಾಗುತ್ತೆ ಇದು? ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಎಫ್ ಎ ಸ್ಕ್ವೇರ್ ಅಂತ ಆಯಿತು. ಓಕೆನಾ? ಸೊ ಈಗ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ಎಫ್ ಆರ್ ಈಸ್ ಈಕ್ವಲ್ ಟು ಸೊ ಎಫ್ ಬಿ ರೂಟ್ 2 ಇಂಟು ಎಫ್ ಎ ಸ್ಕ್ವೇರ್ ಅಂತ ಆಯಿತು. ಕಾಲ್ ದಿಸ್ ಆ್ಯಸ್ ಈಕ್ವೇಷನ್ 1. ಓಕೆನಾ? ಸೊ ಇದು ಹೇಗೆ ಅಂತ ಅರ್ಥ ಆಯಿತಾ? ಸೊ ರೂಟ್ 2 ಅಂತ ಬರ್ದಿದ್ದೀನಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಓಕೆನಾ? ಸೊ ಇಷ್ಟು ಬರೆದಾದ್ಮೇಲೆ ಸೊ ಇದ್ರನ್ನ ಈಗ ಈಕ್ವೇಷನ್ಸ್, ಸೊ ಎಫ್ ಆರ್ ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ಬಿ ವ್ಯಾಲ್ಯೂ ಎಷ್ಟು? ಸೊ ಎಫ್ ಬಿ ವ್ಯಾಲ್ಯೂ ನಾವು ಆಲ್ರೆಡಿ ಕಂಡುಹಿಡಿದಿರಿ. ಎಫ್ ಬಿ ವ್ಯಾಲ್ಯೂ ಇಸ್ 5 ನ್ಯೂಟನ್. ಓಕೆನಾ? ಸಾರಿ, ಇದು 50 ಅಲ್ಲ, 5 ನ್ಯೂಟನ್. ಓಕೆನಾ? ಸೊ 5 ನ್ಯೂಟನ್ ಪ್ಲಸ್ ರೂಟ್ 2 ವ್ಯಾಲ್ಯೂ ಎಷ್ಟು? ರೂಟ್ 2 ವ್ಯಾಲ್ಯೂ ಇಸ್ 1.412. ಓಕೆ. ಸೊ ಇಂಟು ಸೊ ಎಫ್ ಎ, ಸೊ ಎಫ್ ಎ ವ್ಯಾಲ್ಯೂ ಎಷ್ಟಿದೆ? 10 ಇದೆ. ಸೊ 10 ಸ್ಕ್ವೇರ್ ಮಾಡಬೇಕು. ಸೊ ಎಫ್ ಆರ್ ಈಸ್ ಈಕ್ವಲ್ ಟು, ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 146.42 ನ್ಯೂಟನ್ ಬರುತ್ತೆ. ಓಕೆನಾ? ಸೊ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಸೊ ಈಗ 4 ಈಕ್ವಲ್ ಪಾಯಿಂಟ್ ಚಾರ್ಜಸ್ 20 ಮೈಕ್ರೋಕೂಲಮ್. ಸೊ 20 ಮೈಕ್ರೋಕೂಲಮ್ ಎಲ್ಲ ಚಾರ್ಜ್ ವ್ಯಾಲ್ಯೂ ಕೂಡ ಸೇಮೇ, ಅದರ ಸೈಡ್ ವ್ಯಾಲ್ಯೂ 0.6 ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಫೋರ್ಸ್ ಬರುತ್ತೆ. ಸೊ ಇದು ಎಫ್ ಎ, ಆಮೇಲೆ ಎಫ್ ಸಿ, ಆಮೇಲೆ ಎಫ್ ಬಿ. ರಿಸಲ್ಟೆಂಟ್ ಕೂಡ ಇದೇ ಡೈರೆಕ್ಷನ್ ಬರುತ್ತೆ. ಓಕೆನಾ? ಸೊ ಎಫ್ ಆರ್. ಸೊ ಈಗ ಬಿ ಡಿ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಕಂಡುಹಿಡ್ಕೊಳ್ಳಿ. ಎಫ್ ಎ ಆ್ಯಂಡ್ ಎಫ್ ಸಿ ಎರಡು ಸೇಮೇನೆ. ಆಮೇಲೆ ಎಫ್ ಬಿ, ಸೊ ಎಫ್ ಬಿ ಕಂಡುಹಿಡ್ಕೊಳ್ಳಿ. ರಿಸಲ್ಟೆಂಟ್ ನೋಡಿ, ಇಲ್ಲಿ ಎಫ್ ಬಿ ಪ್ಲಸ್ ಎಫ್ ಆರ್ ಮಾಡಬೇಕು. ಓಕೆನಾ? ಸೊ ಎಫ್ ಬಿ ಪ್ಲಸ್ ಎಫ್ ಆರ್ ಮಾಡಬೇಕು. ಸೊ ಎಫ್ ಆರ್ ಈಸ್ ಈಕ್ವಲ್ ಟು ಎಫ್ ಬಿ ಪ್ಲಸ್ ಇನ್ನೆರಡು ವ್ಯಾಲ್ಯೂಸ್ನ ಸೊ ಫಾರ್ಮುಲಾಸ್ ಥರ ಬರೆದಿದ್ದೀನಿ. ಓಕೆನಾ? ಸೊ ಎಫ್ ಎ ಸ್ಕ್ವೇರ್ ಪ್ಲಸ್ ಎಫ್ ಸಿ ಸ್ಕ್ವೇರ್ ಪ್ಲಸ್ 2 ಎಫ್ ಎ ಎಫ್ ಸಿ ಕಾಸ್ ಥೀಟಾ. ಓಕೆನಾ? ಥೀಟಾ ಎಷ್ಟು ಬರುತ್ತೆ? 90 ಡಿಗ್ರಿ ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಲಾಸ್ಟಲ್ಲಿ ಸೊ ವಿಲ್ ಗೆಟ್ 146.42 ನ್ಯೂಟನ್. ಓಕೆ. ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ. So 2 point charges 3 nanocoulomb and -3 nanocoulomb are placed at the two corners of A and B of an equilateral triangle of side 0.1 meter. Find the electric field, resultant electric field at C ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ 2 ಚಾರ್ಜಸ್ ಕೊಟ್ಟಿದ್ದಾರೆ. ಸೊ 2 ಚಾರ್ಜಸ್ ಕೂಡ ಈಕ್ವಲ್ ಅಂಡ್ ಅಪೋಸಿಟ್ ಮ್ಯಾಗ್ನಿಟ್ಯೂಡ್ ಇದೆ. ಕರೆಕ್ಟಾ? ಸೊ ಇದು 3 ನ್ಯಾನೋಕೂಲಮ್ ಇದೆ, ಇದು -3 ನ್ಯಾನೋಕೂಲಮ್ ಇದೆ. ಸೊ ಇಲ್ಲಿ ಎಲ್ಲಿಟ್ಟಿದ್ರೆ ಅದನ್ನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಏನು? So all sides are equal and all the angles are equal and the sum of the angle is equal to 180 degree. ಕರೆಕ್ಟಾ? ಸೊ ಅವೆಲ್ಲ ನೀವೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀರ. ಸೊ ಈಗ ಇದನ್ನು ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನು ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಕ್ಯೂ ಎ, ಸೊ ಕ್ಯೂ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 3 ನ್ಯಾನೋಕೂಲಮ್. ಸೊ 3 ಇಂಟು ನ್ಯಾನೋ ಮೀನ್ಸ್ 10⁻⁻9 ಕೂಲಮ್. ಸೊ ಕ್ಯೂ ಬಿ, ಸೊ ಕ್ಯೂ ಬಿ ಮೀನ್ಸ್ ಸೊ ಕ್ಯೂ ಬಿ ಈಸ್ ಈಕ್ವಲ್ ಟು 3 ಇಂಟು ನ್ಯಾನೋ ಅಂತಂದರೆ 10⁻⁻9 ಕೂಲಮ್ ಅಂತ ಆಯಿತು. ಓಕೆನಾ? ಸೊ ಈಗ ಇದರಲ್ಲಿ 2 ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಕರೆಕ್ಟಾ? ಯಾಕೆ ಹೇಳಿ? 2 ಚಾರ್ಜ್ ಇದೆ, ಆಬ್ವಿಯಸ್ಲಿ 2 ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಸೊ ಇದು ಕ್ಯೂ ಎ ಇರೋದು ಪ್ಲಸ್ಸು, ಸೊ ಕ್ಯೂ ಬಿ ಇರೋದು ಮೈನಸ್. ಸೊ ಇಲ್ಲಿ 2 ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಒಂದು ಇ ಬಿ. ಸೊ ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಇರುತ್ತೆ. ಸೊ ಇದನ್ನು ಇ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ಇ ಬಿ, ಸೊ ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ಇರುತ್ತೆ, ಇ ಬಿ. ಓಕೆನಾ? ಸೊ ಇ ಬಿ ಅಂತ ಇರುತ್ತೆ. ಸೊ ಇದು ಟೋಟಲ್ ಆ್ಯಂಗಲ್ ಥೀಟಾ, ಸೊ ದಟ್ ಈಸ್ ಈಕ್ವಲ್ ಟು 120 ಡಿಗ್ರಿ ಬರುತ್ತೆ. ಓಕೆನಾ? ಸೊ ಟೋಟಲ್ ಆ್ಯಂಗಲ್, ಸೊ ಇದ್ರದ್ದು 60, ಇದಕ್ಕೂ 60. ಸೊ ಟೋಟಲ್ ಆ್ಯಂಗಲ್ ಈಸ್ ಥೀಟಾ ಈಸ್ ಈಕ್ವಲ್ ಟು 120 ಡಿಗ್ರಿ ಬರುತ್ತೆ. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇ ಎ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರುತ್ತೆ? 1/4πε0. ಅದನ್ನು ಕೆ ಅಂತ ಬರಿತೀನಿ, ಕ್ಯೂ ಎ ಬೈ ಆರ್ ಸ್ಕ್ವೇರ್. ಓಕೆನಾ? ಸೊ ಕ್ಯೂ ಎ ಬೈ ಆರ್ ಸ್ಕ್ವೇರ್ ಅಂತ ಆಯಿತು. ಸೈಡ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಲ್ವಾ? ಸೈಡ್ ವ್ಯಾಲ್ಯೂ 0.1. ಸೊ ಇದು ಕೂಡ 0.1 ಮೀಟರ್, ಇದು ಕೂಡ 0.1 ಮೀಟರ್. ಸೊ ಇ ಎ ಇಸ್ ಈಕ್ವಲ್ ಟು 1/4πε0 ವ್ಯಾಲ್ಯೂ ಎಷ್ಟು? 9 ಇಂಟು 10⁻9 ಇಂಟು ಕ್ಯೂ ಎ ವ್ಯಾಲ್ಯೂ ಎಷ್ಟು? 3 ಇಂಟು 10⁻⁻9 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೀನ್ಸ್ 0.1 ಹೋಲ್ ಸ್ಕ್ವೇರ್. ಸೊ ಇ ಎ ಇಸ್ ಈಕ್ವಲ್ ಟು, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 9 3s 27. ಇಲ್ಲಿ 10⁻+9 -9 ಕ್ಯಾನ್ಸಲ್. 27 ಡಿವೈಡೆಡ್ ಬೈ 0.1 ಹೋಲ್ ಸ್ಕ್ವೇರ್. ಸೊ 0.1 ಹೋಲ್ ಸ್ಕ್ವೇರ್ ಅಂತಂದರೆ 0.01 ಬರುತ್ತೆ. ಸೊ ಈ
27/0.01 ಮಾಡಿದ್ರೆ ನಿಮಗೆ 2700 ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಓಕೆನಾ? ಬಟ್ ಇ ಬಿನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಸೊ ಎರಡು ಕೂಡ ಸೇಮ್ ವ್ಯಾಲ್ಯೂಸ್ ಇದೆ. ಸೊ ಇ ಬಿ ಕೂಡ ಎಷ್ಟು ಬರುತ್ತೆ? ಸೊ 2700 ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಈಗ ನಾನು ರಿಸಲ್ಟೆಂಟ್ ಕಂಡುಹಿಡಿಬೇಕು. ಸೊ ರಿಸಲ್ಟೆಂಟ್ನ ನಾನು ಇ ಆರ್ ಅಂತ ಬರಿತೀನಿ. ಓಕೆನಾ? ಸೊ ರಿಸಲ್ಟೆಂಟ್ ಇನ್ ಟರ್ಮ್ಸ್ ಆಫ್ ಇ ಎ ಆ್ಯಂಡ್ ಇ ಬಿ. ಸೊ ಇನ್ ಟರ್ಮ್ಸ್ ಆಫ್ ಇ ಎ ಆ್ಯಂಡ್ ಇ ಬಿ ಬರೆದಾಗ ಸೊ ಸ್ಕ್ವೇರ್ ರೂಟ್ ಆಫ್ ತಗೊಳ್ಳಿ. ಸೊ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 ಇ ಎ ಇ ಬಿ ಕಾಸ್ ಥೀಟಾ. ಸೊ ಇದು ರಿಸಲ್ಟೆಂಟ್ ಫಾರ್ಮುಲಾ. ಓಕೆನಾ? ಸೊ ಇಲ್ಲಿ ಥೀಟಾ ಎಷ್ಟಿದೆ? ಸೊ 120 ಡಿಗ್ರಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸೊ ಕಾಸ್ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 ಇ ಎ ಇ ಬಿ. ಸೊ ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಕಾಸ್ 180 ಕಾಸ್ 120 is minus 1/2. ಓಕೆನಾ? ಸೊ ಇಲ್ಲಿ ಟು ಕ್ಯಾನ್ಸಲ್. ಸೊ ಇ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ನೋಡಿ ಇ ಎ ಇಸ್ ಈಕ್ವಲ್ ಟು ಇ ಬಿ ಅಂತ ಬರಿಬೋದಾ? ಸೊ ಯಾಕೆ ಹೇಳಿ ಈಕ್ವಲ್ ಆಗಿದೆ ಬಟ್ ಅಪೋಸಿಟ್ ಮ್ಯಾಗ್ನಿಟ್ಯೂಡ್ ಇದೆ ಅಷ್ಟೇ. ಓಕೆನಾ? ಸೊ ಇಲ್ಲಿ ನಾನು ಇ ಎ ಇಸ್ ಈಕ್ವಲ್ ಟು ಇ ಬಿ ಅಂತ ಬರಿತೀನಿ. ಓಕೆ, ಈಗ ಬಿ ಇರೋ ಜಾಗದಲ್ಲೆಲ್ಲ ಇ ಎನ ಸಬ್ಸ್ಟಿಟ್ಯೂಟ್ ಮಾಡಿ. ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಮೈನಸ್ ಇ ಎ ಸ್ಕ್ವೇರ್ ಆಯಿತು. ಓಕೆನಾ? ಕರೆಕ್ಟಾ? ಸೊ ಇಲ್ಲಿ ಇ ಎ ಸೊ ಇ ಎ ಇಂಟು ಇ ಎ, ಸೊ ಇ ಎ ಸ್ಕ್ವೇರ್ ಆಯಿತು. ಓಕೆನಾ? ಸೊ ಈಗ ಸೊ ಇ ಆರ್ ಇಸ್ ಈಕ್ವಲ್ ಟು ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಎಷ್ಟಾಯಿತು? 2 ಇ ಎ ಸ್ಕ್ವೇರ್ ಮೈನಸ್ ಇ ಎ ಸ್ಕ್ವೇರ್ ಆಯಿತು. ಸೊ ಇಲ್ಲಿ ಇ ಆರ್ ಇಸ್ ಈಕ್ವಲ್ ಟು 2 ಇ ಎ ಸ್ಕ್ವೇರಲ್ಲಿ ಇ ಎ ಸ್ಕ್ವೇರ್ ಆದರೆ ಉಳಿಯೋದು ಇ ಎ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ಇ ಎ. ಸೊ ಇ ಎದು ಎಷ್ಟು ವ್ಯಾಲ್ಯೂ ಬಂದಿರುತ್ತೋ ಅದೇ ರಿಸಲ್ಟೆಂಟಲ್ಲೂ ಬರುತ್ತೆ. ಸೊ ಇ ಎ ವ್ಯಾಲ್ಯೂ ಎಷ್ಟು ಬಂದಿತ್ತು ನಮಗೆ? 2700 ನ್ಯೂಟನ್ ಪರ್ ಕೂಲಮ್. ಓಕೆ, ಅಷ್ಟೇ, ವೆರಿ ಸಿಂಪಲ್ ನ್ಯೂಮರಿಕಲ್. ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ. ಸೊ ಇದೇ ಥರ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ. ಸೊ 3 charges each equal to the +4 nanocoulomb are placed at the 3 corners of the square of side 2 centimeter. Find the electric field at 4th corner ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ 3 charges ಕೊಟ್ಟಿದ್ದಾರೆ. ಸೊ 3 charges ಎಲ್ಲಿ ಕೊಟ್ಟಿದ್ದಾರೆ? ಆನ್ ದ ಸ್ಕ್ವೇರ್ ಕೊಟ್ಟಿದ್ದಾರೆ. ಸ್ಕ್ವೇರ್ನ ಒಂದು ಸ್ಕ್ವೇರ್ನ ಬಟ್ಕೊಳ್ಳಿ. ಸೊ ಇದರದ್ದು ಎ ಬಿ ಸಿ ಆ್ಯಂಡ್ ಡಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಚಾರ್ಜ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? +4 ನ್ಯಾನೋಕೂಲಮ್. ಸೊ ಎಲ್ಲದಕ್ಕೂ ಕೂಡ ಸೊ +4 ನ್ಯಾನೋಕೂಲಮ್. ಇದು ಕೂಡ ಇದನ್ನು ಬೇಕಾದರೆ ಇ ಎ ಅಂತ ಬರ್ಕೊಳ್ಳಿ. ಸೊ ಇ ಬಿ +4 ನ್ಯಾನೋಕೂಲಮ್, ಸಾರಿ ಇ ಡಿ ಆ್ಯಂಡ್ ಇ ಬಿ +4 ನ್ಯಾನೋಕೂಲಮ್ ಆ್ಯಂಡ್ ಇ ಸಿ ಕೂಡ +4 ನ್ಯಾನೋಕೂಲಮ್ ಅಂತ ಇದೆ. ಸೊ ಈಗ ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ? ಅಲ್ಲಿ ಸೊ 3 ಚಾರ್ಜ್ ಇದೆ, ಆಬ್ವಿಯಸ್ಲಿ 3 ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಈಗ ನೋಡಿ, ಸೊ ಇ ಎ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜ್ ಇದ್ರೆ ಯಾವ ಕಡೆ ಇರುತ್ತೆ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅವೇ. ಓಕೆನಾ? ಸೊ ಆಗ ಇಲ್ಲಿ ನೋಡಿ, ಇದು ನಾನು 4th ಕಾರ್ನರ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಅದಕ್ಕೆ ಇಲ್ಲಿ ಇ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಇ ಎ ಆಯಿತು. ಈಗ ಇಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಇಲ್ಲಿ ಇ ಬಿ ಆಯಿತು. ನೆಕ್ಸ್ಟು ಸಿಮಿಲರ್ಲಿ ಇಲ್ಲಿ ಯಾವ್ದು ಬರುತ್ತೆ? ಇಲ್ಲಿ ಇ ಸಿ ಆಯಿತು. ಸೊ ಇ ಬಿ ಎಲ್ಲಿ ಬರುತ್ತೋ ಸೊ ಅಲ್ಲೇ ರಿಸಲ್ಟೆಂಟ್ ಬರುತ್ತೆ. ಸೊ ಅದನ್ನು ನಾನು ಇ ಡಿ ಅಂತ ಬರೀತೀನಿ. ಓಕೆನಾ? ಸೊ ನೆಕ್ಸ್ಟು ಈಗ ನೋಡಿ, ಇದ್ರದ್ದು ಸೈಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಸೈಡ್ ವ್ಯಾಲ್ಯೂ ಎಷ್ಟು? 2 ಸೆಂಟಿಮೀಟರ್. ಇದ್ರದ್ದು ಸೈಡ್ ವ್ಯಾಲ್ಯೂ, ಎಲ್ಲದರಲ್ಲೂ ಸೈಡ್ ವ್ಯಾಲ್ಯೂ 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನನಗೆ ಎ ಬಿ ಡಿಸ್ಟೆನ್ಸ್ ಗೊತ್ತು, ಹಾಗೆ ಬಿ ಸಿ ಗೊತ್ತು, ಎ ಡಿ ಗೊತ್ತು. ಬಟ್ ನನಗೆ ಬಿ ಡಿ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಬಿ ಡಿ ಗೊತ್ತಿಲ್ಲ ಅಂತಂದರೆ ಸೊ ಏನು ಮಾಡಬೇಕು? ಸೊ ಒಂದು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋದಕ್ಕೆ ಒಂದು ಡಯಾಗ್ನಲ್ನ ಇಟ್ಕೊಳ್ಳಿ. ಓಕೆನಾ? ಸೊ ಬಿ ಡಿ ಸ್ಕ್ವೇರ್. ಸೊ ಬಿ ಡಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಸೊ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಬರುತ್ತೆ. ಸೊ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂತಂದರೆ 4 + 4. ಸೊ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್
4 + 4 8 ಅಂತ ಬರುತ್ತೆ. ಸೊ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 9 ಅಂತ ಬರಿಬೋದು, 4 ಇಂಟು 2 ಅಂತ ಬರಿಬೋದು. ಸೊ ಬಿ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 4 ಇಂಟು 2, ಇದನ್ನು ರೂಟ್ 4 ಎಷ್ಟು 2 ಇಂಟು ರೂಟ್ 2 ಸೆಂಟಿಮೀಟರ್ ಬರುತ್ತೆ. ಓಕೆನಾ. ಸೊ ಇದು ಹೇಗೆ ಬರ್ದೆ ಅಂತ ಆಯ್ತಾ. ಸೊ ರೂಟ್ 4ಗೂ ಇದೆ 2ಗೂ ಇದೆ. ಸೊ ರೂಟ್ 4 is 2 ಆ್ಯಂಡ್ ರೂಟ್ 2 ಸೆಂಟಿಮೀಟರ್. ಓಕೆನಾ. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇ ಎ ಕ್ಯಾಲ್ಕುಲೇಟ್ ಮಾಡಿ. ಸೊ ಇ ಎ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರುತ್ತೆ, 1/4πε0 ಕ್ಯೂ ಎ ಬೈ ಆರ್ ಸ್ಕ್ವೇರ್. ಸೊ 1/4πε0 ವ್ಯಾಲ್ಯೂ 9 ಇಂಟು 10⁻⁹ ಇಂಟು, ಸೊ ಕ್ಯೂ ಎ ಅಂತಂದರೆ 4 ಇಂಟು 10⁻⁻⁹ ನ್ಯಾನೋ ವ್ಯಾಲ್ಯೂ -9. ಓಕೆನಾ. ಸೊ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಅಂತ ಅಂದರೆ ಎಷ್ಟು, ಸೊ 2 ಸೆಂಟಿಮೀಟರ್. ಸೊ 2 ಇಂಟು ಸೆಂಟಿ ಮೀನ್ಸ್ 10⁻⁻² ಹೋಲ್ ಸ್ಕ್ವೇರ್ ಆಯಿತು. ಸೊ ಸಿಂಪ್ಲಿಫೈ ಮಾಡಿ 9 4s. ಸೊ 9 4s 36 ಇಂಟು 10 ಪವರ್ ಪ್ಲಸ್ 4 10 ಪವರ್ ಪ್ಲಸ್ 9 -9 ಕ್ಯಾನ್ಸಲ್. ಸೊ ಇಂಟು ಇದಷ್ಟು ಬರುತ್ತೆ. ಸೊ 2 ಸ್ಕ್ವೇರ್ ಮೀನ್ಸ್ 4 ಇಂಟು 10⁻⁴ ಇದು 4 ಬರುತ್ತೆ. ಮೇಲೆ ಬಂದರೆ -4 ಇರೋದು +4 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಸೊ 9 ಇಂಟು 10⁻⁴ ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಓಕೆ. ಸೊ ಅದೇ ರೀತಿ ನೀವು ಇ ಸಿ ವ್ಯಾಲ್ಯೂನ ಬರ್ಕೊಬೋದು ಡೈರೆಕ್ಟಾಗಿ. ಓಕೆನಾ. ಸೊ ಇ ಸಿ ವ್ಯಾಲ್ಯೂ ಕೂಡ 9 ಇಂಟು 10⁻⁴ ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ಬಿ ಡಿ. ಸೊ ಬಿ ಡಿ ಡಿಸ್ಟೆನ್ಸು ಎಷ್ಟು ಕಂಡಿಡ್ತೀವಿ, ನಮಗೆ 2√2 ಬರುತ್ತೆ. ಸೊ ಅದನ್ನು ಇ ಬಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇ ಬಿ ಅಂದರೆ ಫಾರ್ಮುಲಾ ಏನು ಬರೀತಾರೆ, 1/4πε0 ಕ್ಯೂ ಬಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. 1/4πε0 ಅಂದರೆ 9 ಇಂಟು 10⁻⁹ ಇಂಟು ಕ್ಯೂ ಬಿ. ಸೊ ಕ್ಯೂ ಬಿ ಅಂತಂದರೆ ಸೇಮ್ ಚಾರ್ಜ್ ವ್ಯಾಲ್ಯೂ. ಸೊ 4 ಇಂಟು 10⁻⁻⁹ ಡಿವೈಡೆಡ್ ಬೈ ಸೊ ಬಿ ಸ್ಕ್ವೇರ್, ಸಾರಿ ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಎಷ್ಟು, ಕ್ಯೂಬಿಗೆ 2√2 ಹೋಲ್ ಸ್ಕ್ವೇರ್ ಆಯಿತು. ಸೊ ಈಗೇನ್ ಸೊ 9 4s 36, 10 ಪವರ್ ಪ್ಲಸ್ 9 10 ಪವರ್ -9 ಕ್ಯಾನ್ಸಲ್. ಸೊ ಡಿವೈಡೆಡ್ ಬೈ ಸೊ 2√2 ಹೋಲ್ ಸ್ಕ್ವೇರ್ ಇದೆ. ಸೊ ಈ ಸ್ಕ್ವಯರು 2ಗೂ ಇದೆ √2ಗೂ ಇದೆ. ಸೊ 4 ಇಂಟು ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲು 4 ಇಂಟು 2 ಬರುತ್ತೆ. ಸೊ 4 2s 8. ಸೊ 36/8. ಸೊ 36/8 ಮಾಡಿದೆ ನಿಮಗೆ ಸೊ 4.5 ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಓಕೆ. ಈಗ ಇ ಬಿ ಆಯಿತು, ಇ ಬಿ ಆಯಿತು, ಇ ಸಿ ಆಯಿತು, ಇ ಎ ಆಯಿತು. ನೆಕ್ಸ್ಟು ಇ ಡಿ ಕಂಡುಹಿಡಿಬೇಕು. ಸೊ ಇ ಡಿ ಕಂಡುಹಿಡಿಬೇಕಾದ್ರೆ ಸೊ ನೋಡಿ ಇದರದ್ದು ರಿಸಲ್ಟೆಂಟ್ ಬೇಕಾದರೆ ನೀವು ಇ ಎ ಪ್ಲಸ್ ಇ ಸಿ ಮಾಡಬೇಕು. ಸೊ ರಿಸಲ್ಟೆಂಟ್ ಫಾರ್ಮುಲಾ ಜ್ಞಾಪಕ ಇದೆಯಲ್ವಾ. ಸೊ ರಿಸಲ್ಟೆಂಟ್ ಇನ್ ಟರ್ಮ್ಸ್ ಆಫ್ ಇ ಡಿ ಬರೆದ್ರೆ ಏನು ಬರೀತೀರಾ, ಸೊ ಇ ಡಿ ಈಸ್ ಈಕ್ವಲ್ ಟು ಸೊ ಸ್ಕ್ವೇರ್ ರೂಟ್ ಆಫ್, ಈಗ ನೋಡಿ ಇ ಡಿ ಬೇಕಾದರೆ ಇ ಎ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್ ಮಾಡಬೇಕು. ಇ ಎ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್ ಪ್ಲಸ್ 2E1 E2 ಕಾಸ್ ಥೀಟಾ. ಇಲ್ಲಿ ಕಾಸ್ 90 ಬರುತ್ತೆ. ಓಕೆನಾ. ಕಾಸ್ 90 is 0 ಕಂಪ್ಲೀಟ್ಲಿ, ಇದು ಹೋಲ್ ಟರ್ಮ್ ಬಿಕಮ್ 0 ಆಗುತ್ತೆ. ಸೊ ಇನ್ನು ಉಳಿಯೋದು ಇವೆರಡೇ ಟರ್ಮ್. ಸೊ ಇದನ್ನು ಸೊ ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇನ್ನೊಂದು ಯಾವುದು ಇ ಸಿ ಸ್ಕ್ವೇರ್ ಅಂತ ಬರಿತೀನಿ. ಸೊ ಇ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇ ಎ. ಸೊ ಇ ಎ ವ್ಯಾಲ್ಯೂ ಎಷ್ಟು, ಇದು. ಓಕೆ. ಸೊ 9 ಇಂಟು 10⁻⁴ ಹೋಲ್ ಸ್ಕ್ವೇರ್ ಪ್ಲಸ್ ಇ ಸಿ. ಸೊ ಇ ಸಿ ಅಂದರೆ ಅಗೈನ್ ಸೊ 9 ಇಂಟು 10⁻⁴ ಹೋಲ್ ಸ್ಕ್ವೇರ್ ಆಯಿತು. ಓಕೆ. ಸೊ ಇವೆರಡರಲ್ಲೂ ಕೂಡ 10⁻⁴ನ ಕಾಮನ್ ತಗೊಳ್ಳಿ. ಸ್ಕ್ವೇರ್ ರೂಟ್ ಆಫ್ ಸೊ 9 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಇಂಟು 10⁻⁴ ಹೋಲ್ ಸ್ಕ್ವೇರ್. ಸೊ ಇ ಡಿ ಈಸ್ ಈಕ್ವಲ್ ಟು 9 ಸ್ಕ್ವೇರ್ ಅಂತಂದರೆ 9 9s 81. ಸೊ 81 ಪ್ಲಸ್ 81, ಸೊ ವಿಲ್ ಗೆಟ್ 162 ಇಂಟು 10⁸. ಸೊ ಇದಕ್ಕೆ ನೀವು ರೂಟ್ ವ್ಯಾಲ್ಯೂ, ಸೊ ಕ್ಯಾಲ್ಕುಲೇಟರಲ್ಲಿ ಇದಕ್ಕೆ ರೂಟ್ ವ್ಯಾಲ್ಯೂ ಆಗ್ತಾಗ ನಿಮಗೆ ಸೊ 12.72 ಇಂಟು 10⁻⁴ ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಓಕೆ. ಬಟ್ ಈಗ ನಾವು ರಿಸಲ್ಟೆಂಟ್ ಕಂಡಿಡ್ದಿಲ್ಲ ನಾವು ಇನ್ನು. ಓಕೆ. ಸೊ ರಿಸಲ್ಟೆಂಟ್ ಬೇಕಾದರೆ ಸೊ ಯು ನೀಡ್ ಟು ಆ್ಯಡ್ ಇ ಡಿ ಪ್ಲಸ್ ಇ ಬಿ, ಇವೆರಡನ್ನೂ ಆ್ಯಡ್ ಮಾಡಬೇಕು. ಸೊ ಇ ಈಸ್ ಈಕ್ವಲ್ ಟು ಇ ಡಿ ಪ್ಲಸ್ ಇ ಬಿ ಆಯಿತು. ಸೊ ಇ ಡಿ ವ್ಯಾಲ್ಯೂ ಎಷ್ಟು, ಸೊ 12.72 ಇಂಟು 10⁻⁴ ಪ್ಲಸ್ ಇ ಬಿ. ಸೊ ಇ ಬಿ ವ್ಯಾಲ್ಯೂ ಸೊ 4.5. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ಸೊ 12.72 ಪ್ಲಸ್ 4.5 ಮಾಡಿದೆ. ಸೊ ನಿಮ್ಗೆ ಆನ್ಸರು 17.22 ಇಂಟು 10⁻⁴ ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರಿಸಲ್ಟೆಂಟ್ ವ್ಯಾಲ್ಯೂ. ಓಕೆ.
ಸೊ ನೋಡಿ ನೆಕ್ಸ್ಟ್ ನ್ಯೂಮರಿಕಲ್ಲು. ಸೊ 2 point charges plus 15 microcoulomb and minus 10 microcoulomb are separated by a distance of 20 centimeter in air. Calculate the electric field at midpoint of the line joining the two charges. If a point charge of 20 microcoulomb is replaced at that midpoint, so what is the magnitude of electric field experienced by it ಅಂತ ಕೇಳಿದರೆ. ಓಕೆನಾ. ಸೊ ಈಗ ಡೇಟಾ ಬರ್ಕೊಳ್ಳಿ. ಸೊ ಡೇಟಾ ಎಷ್ಟು ಕೊಟ್ಟಿದ್ದಾರೆ, ಒಂದು ಚಾರ್ಜದು +15 ಮೈಕ್ರೋಕೂಲಮ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಚಾರ್ಜದು -10 ಮೈಕ್ರೋಕೂಲಮ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಎರಡು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಸೊ ಪಾಯಿಂಟ್ ಎ, ಸೊ ಇದು ಪಾಯಿಂಟ್ ಬಿ, ಸೊ ದಿಸ್ ಒನ್ ಈಸ್ ಮಿಡ್ ಪಾಯಿಂಟ್ ಓ. ಓಕೆನಾ. ಸೊ ಕ್ಯೂ ಎ ವ್ಯಾಲ್ಯೂ ಎಷ್ಟು, ಸೊ +15 ಮೈಕ್ರೋಕೂಲಮ್. ಸೊ ಕ್ಯೂ ಬಿ ಇದು ವ್ಯಾಲ್ಯೂ ಎಷ್ಟು, ಸೊ -10 ಮೈಕ್ರೋಕೂಲಮ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 20 ಸೆಂಟಿಮೀಟರ್. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಮಿಡ್ ಪಾಯಿಂಟ್ ಕೇಳಿರೋದ್ರಿಂದ ಇದು 10 ಸೆಂಟಿಮೀಟರ್ ಆಗುತ್ತೆ, ಇದು ಕೂಡ 10 ಸೆಂಟಿಮೀಟರ್ ಆಗುತ್ತೆ. ಓಕೆನಾ. ಸೊ ಈಗ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ನೋಡಿ. ಈಗ ಸೊ ಪಾಸಿಟಿವ್ ಚಾರ್ಜು, ಸೊ ಪಾಸಿಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಅವೇ ಇರುತ್ತೆ. ಕರೆಕ್ಟಾ. ಸೊ ಪಾಸಿಟಿವ್ ಚಾರ್ಜ್ಗೆ ಸೊ ಎಲೆಕ್ಟ್ರಿಕ್ ಫೀಲ್ಡು ಸ್ಟಾರ್ಟ್ಸ್ ಫ್ರಮ್ ದ ಚಾರ್ಜ್ ಆ್ಯಂಡ್ ಎಂಡ್ಸ್ ಅಟ್ ಇನ್ಫಿನಿಟಿ. ಸೊ ಅದರಿಂದ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಬರುತ್ತೆ. ಓಕೆನಾ. ಆ್ಯಂಡ್ ಇದು ಕೂಡ, ಸೊ ಈ ಚಾರ್ಜ್ಗೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಈ ಡೈರೆಕ್ಷನ್ ಇರುತ್ತೆ. ಸ್ಟಾರ್ಟ್ಸ್ ಫ್ರಮ್ ದ ಚಾರ್ಜ್ ಆ್ಯಂಡ್ ಇನ್ಫಿನಿಟಿ ಎರಡೂ ಕೂಡ ಒಂದೇ ಡೈರೆಕ್ಷನ್ ಇದೆ. ಸೊ ಎರಡೂ ಕೂಡ ಒಂದೇ ಡೈರೆಕ್ಷನ್ ಇರೋದ್ರಿಂದ ಸೊ ರಿಸಲ್ಟೆಂಟ್ ಬೇಕಾದಾಗ ಇವೆರಡು ಕೂಡ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಈಗ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇ ಎ, ಸೊ ಇ ಎ ಫಾರ್ಮುಲಾ ಏನು, 1/4πε0 Q/r² ಈಸ್ ಈಕ್ವಲ್ ಟು ಕೆ ವ್ಯಾಲ್ಯೂ ಎಷ್ಟು 9 × 10⁻9 ಇಂಟು ಸೊ ಕ್ಯೂ ವ್ಯಾಲ್ಯೂ ಎಷ್ಟು 15 ಇಂಟು ಮೈಕ್ರೋ ವ್ಯಾಲ್ಯೂ 10⁻6 ಡಿವೈಡೆಡ್ ಬೈ r². ಸೊ r ಮೀನ್ಸ್ 10 × 10⁻2 ಹೋಲ್ ಸ್ಕ್ವೇರ್. 10 ಸೆಂಟಿ ಮೀನ್ಸ್ 10⁻2. ಸೊ ದಟ್ ಈಸ್ ಈಕ್ವಲ್ ಟು, ಸೊ ಎಷ್ಟು ಬರುತ್ತೆ 59 ಸೊ 135 ಇಂಟು ಸೊ 10 ಸೊ ಇದು -4 ಬರುತ್ತೆ, ಮೇಲೆ ಬಂದರೆ +4 ಇಂಟು 10⁻9 ಇಂಟು 10⁻6. ಸೊ ಇ ಎ ವ್ಯಾಲ್ಯೂ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಸೊ 1.37, ಸೊ 1.35 ಇಂಟು 10⁻7 Nm/Coulomb ಬರುತ್ತೆ. ಸೊ ಅದೇ ರೀತಿ ಇ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಸೊ ಇ ಬಿ ಕೂಡ ಸೇಮ್ ಫಾರ್ಮುಲಾ. ಸೊ 9 ಇಂಟು ಸೊ 10⁻9 ಇಂಟು ಚಾರ್ಜ್ ವ್ಯಾಲ್ಯೂ ಎಷ್ಟು, ಸೊ 10 ಇಂಟು 10⁻6 ಡಿವೈಡೆಡ್ ಬೈ ಸೊ 10 ಇಂಟು 10⁻2 ಹೋಲ್ ಸ್ಕ್ವೇರ್. ಸೊ 9 times 90 ಇಂಟು 10⁻4 ಇಂಟು 10�9 ಇಂಟು 10⁻6 ಡಿವೈಡೆಡ್ ಬೈ 100 ಅಂತ ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಆನ್ಸರು ಸೊ 0.9 ಇಂಟು 10⁻7 Nm/Coulomb ಬರುತ್ತೆ. ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಇ ಈಸ್ ಈಕ್ವಲ್ ಟು ಏನು ಮಾಡ್ತೀರಾ, ಇ ಎ ಪ್ಲಸ್ ಇ ಬಿ. ಯಾಕೆ ಆ್ಯಡ್ ಮಾಡಬೇಕು, ಎರಡು ಕೂಡ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ ಇದೆ. ಸೊ ಎರಡು ಕೂಡ ಆ್ಯಡ್ ಮಾಡಿ. ಸೊ ಇ ಎ ವ್ಯಾಲ್ಯೂ ಎಷ್ಟು 1.35 ಪ್ಲಸ್ ಇ ಬಿ ವ್ಯಾಲ್ಯೂ ಎಷ್ಟು 0.9, ಎರಡರಲ್ಲೂ ಕೂಡ 10⁻7 ಕಾಮನ್ ಇದೆ. ಸೊ ಇ ಈಸ್ ಈಕ್ವಲ್ ಟು ಎರಡು ಕೂಡ ಆ್ಯಡ್ ಮಾಡಿದ್ರೆ ನಿಮಗೆ 2.25 ಬರುತ್ತೆ. ಸೊ 2.25 ಇಂಟು 10⁻7 Nm/Coulomb ಅಂತ. ಸೊ ನೆಕ್ಸ್ಟು, ಸೊ ಇಫ್ ಎ ಪಾಯಿಂಟ್ ಚಾರ್ಜ್ ಆಫ್ 20 ಮೈಕ್ರೋಕೂಲಮ್ ಇಸ್ ರೀಪ್ಲೇಸ್ಡ್ ಇನ್ ಮಿಡ್ ಪಾಯಿಂಟ್, ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫೋರ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ, ಇ ಈಸ್ ಈಕ್ವಲ್ ಟು F/Q. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ F ಬಿಕಮ್ಸ್ E ಇಂಟು Q. ಸೊ F ಈಸ್ ಈಕ್ವಲ್ ಟು ಇ ವ್ಯಾಲ್ಯೂ ಎಷ್ಟು 2.25 ಇಂಟು 10⁻7 ಇಂಟು ಚಾರ್ಜ್ ವ್ಯಾಲ್ಯೂ. ಸೊ ಚಾರ್ಜ್ ವ್ಯಾಲ್ಯೂ ಎಷ್ಟು 20 ಇಂಟು 10⁻3. ಸೊ ಎಫ್ ಈಸ್ ಈಕ್ವಲ್ ಟು ಇವೆರಡು ಕೂಡ ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 45 ಇಂಟು 10⁻4 Nm ಬರುತ್ತೆ. ಇದನ್ನು ಬೇಕಾದರೆ ನೀವು 4.5 ಇಂಟು 10⁻5 Nm ಅಂತ ಬರೀಬೋದು. ಓಕೆನಾ. ಸೊ ವೆರಿ ಸಿಂಪಲ್. ಸೊ ನೆಕ್ಸ್ಟ್ ನೋಡಿ, ಸೊ ಸೇಮ್ ನ್ಯೂಮರಿಕಲ್ ಬಟ್ ಸೇಮ್ ಸೈನ್ ಇದೆ. ಓಕೆ ನೋಡಿ, ಈಗ ಸೊ ಇಲ್ಲಿ +15 ಇತ್ತು, ಇಲ್ಲಿ -10 ಇದೆ. ಸೊ ಈಗ ಇಲ್ಲಿ +4 ಇದೆ, ಇಲ್ಲಿ +8 ಇದೆ. ಸೊ ಎರಡು ಕೂಡ ಫಸ್ಟ್ ಡಯಾಗ್ರಾಮ್ ಆಗಿ ಬರೀರಿ. ಸೊ ಇದನ್ನ ಪಾಯಿಂಟ್ ಎ, ಸೊ ಇದು ಪಾಯಿಂಟ್ ಬಿ. ಓಕೆ. ಸೊ ಇಲ್ಲಿ +4 ನ್ಯಾನೋಕೂಲಮ್. ಸೊ ಇದನ್ನ ಸೊ E1 ಅಥವಾ ಇ ಎ ಅಂತ ಕ್ಯಾಲ್ಕುಲೇಟ್ ಬರೀಬೋದು. ಸೊ ಈಗ ಇ ಎನ್ ಅಂತಾನೆ ಬರೆಯೋಣ. ಸೊ ಇ ಎ, ಸೊ ಇ ಬಿ. ಸೊ ಇ ಬಿ ವ್ಯಾಲ್ಯೂ ಎಷ್ಟು +8 ನ್ಯಾನೋಕೂಲಮ್ ಆಯಿತು. ಓಕೆನಾ. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 0.2 ಮೀಟರ್ ಇದೆ ಟೋಟಲ್ಲು. 0.2 ಇದ್ರೆ ಇದು 0.1 ಇರುತ್ತೆ, ಇದು 0.1 ಇರುತ್ತೆ. ಈಗ ನೋಡಿ, ಸೊ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಸೊ ಅವೇ ಇರುತ್ತೆ.
ಸೊ ಇದು ಡೈರೆಕ್ಷನ್ ಹಿಂಗಿರುತ್ತೆ. ಸೊ ಇದಕ್ಕೂ ಕೂಡ ಚಾರ್ಜ್ ಇಲ್ಲಿದೆ, ಸೊ ಅವೇ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಎರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ ಇದೆ, ಕರೆಕ್ಟಾ? ಸೊ ಹಿಂಗೆ ಬರ್ತಾ ಇದೆ, ಇದು ಹಿಂಗೆ ಹೋಗ್ತದೆ. ಎರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಮೈನಸ್ ಮಾಡಬೇಕು, ಓಕೆನಾ? ಸೊ ಸೇಮ್ ಇನ್ ಮಿಕ್ಕಿದೆಲ್ಲ ಸೇಮ್ ಫಾರ್ಮುಲಾ. ಸೊ ಇ ಎ ಇಸ್ ಈಕ್ವಲ್ ಟು 1/4πε0 Q/r² ಅಂತ ಆಯಿತು. ಸೊ ಕೆ ವ್ಯಾಲ್ಯೂ 9 × 10⁻9 ಇಂಟು ಕ್ಯೂ ವ್ಯಾಲ್ಯೂ ಎಷ್ಟು? ಸೊ 4 × 10⁻−9 ಡಿವೈಡೆಡ್ ಬೈ 0.1 ಹೋಲ್ ಸ್ಕ್ವೇರ್. ಸೊ 9 4s 36 × 10⁻+9 -9 ಕ್ಯಾನ್ಸಲ್ ಡಿವೈಡೆಡ್ ಬೈ 0.01 ಬರುತ್ತೆ, ಓಕೆನಾ? ಸೊ 36 ಡಿವೈಡೆಡ್ ಬೈ 0.01 ಮಾಡಿ. ಸೊ ಮಾಡಿದಾಗ ನಿಮಗೆ ಸೊ 3.6 ಬರುತ್ತೆ, ಓಕೆನಾ? ಸೊ 3.6 ಇಂಟು 10⁻³ ನ್ಯೂಟನ್ ಪರ್ ಕೂಲಮ್ ಅಂತ ಆಯಿತು. ಸೊ ಸಿಮಿಲರ್ಲಿ ಇ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಎಷ್ಟು ಬರುತ್ತೆ? 9 × 10⁻9 ಇಂಟು, ಸೊ ಎರಡನೇ ಚಾರ್ಜ್ ವ್ಯಾಲ್ಯೂ ಎಷ್ಟು? 8 × 10⁻−9 ಡಿವೈಡೆಡ್ ಬೈ 0.1 ಹೋಲ್ ಸ್ಕ್ವೇರ್. ಸೊ 8 9s ಸೊ 72 ಡಿವೈಡೆಡ್ ಬೈ 0.01. ಸೊ ಈಗ ಮಾಡಿ. ಸೊ ಎಷ್ಟು ಬರುತ್ತೆ? 72 ಡಿವೈಡ್ ಬೈ 0.01 ಮಾಡಿದ್ರೆ ಸೊ ನಿಮಗೆ 7.2 ಬರುತ್ತೆ. ಸೊ 7.2 ಇಂಟು 10⁻³ ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಸೊ ನಾನು ಆವಾಗಲೇ ಹೇಳಿದೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಏನು ಮಾಡಬೇಕು? ಇ ಬಿ ಮೈನಸ್ ಇ ಎ ಮಾಡಬೇಕು. ಸೊ ಯಾಕೆ ಮೈನಸ್ ಅಂತಂತ ಹೇಳಿದ್ದೀನಿ ನಾನು. ನೋಡಿ, ಯಾವಾಗಲೂ ಕೂಡ ಮೈನಸ್ ಮಾಡಬೇಕಾದ್ರೆ ಲಾರ್ಜರ್ ಕ್ವಾಂಟಿಟಿ ಮೈನಸ್ ಸ್ಮಾಲರ್ ಕ್ವಾಂಟಿಟಿ ಮಾಡಬೇಕು, ಇಲ್ಲಾಂದರೆ ಆನ್ಸರ್ ಮೈನಸಲ್ಲಿ ಬರುತ್ತೆ. ಸೊ 7.2 ಮೈನಸ್ ಸೊ 3.6 ಇಂಟು ಎರಡರಲ್ಲೂ ಕೂಡ 10⁻³ ಕಾಮನ್, ಓಕೆ? ಸೊ ಎಷ್ಟು ಬರುತ್ತೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್? ಎರಡು ಮೈನಸ್ ಮಾಡಿದಾಗ ಸೊ 3.6 ಇಂಟು 10⁻³ ನ್ಯೂಟನ್ ಪರ್ ಕೂಲಮ್ ಅಂತ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ರಲ್ಲಿ, ಇಫ್ +4 ನ್ಯಾನೋಕೂಲಮ್ ಇಸ್ ರೀಪ್ಲೇಸ್ಡ್ ಬೈ ಅನದರ್ +8 ನ್ಯಾನೋಕೂಲಮ್ ಚಾರ್ಜ್ ಅಂತ. +8 ನ್ಯಾನೋಕೂಲಮ್ ಚಾರ್ಜ್ಗೆ ಆನ್ಸರ್ ಏನು ಬಂದಿತ್ತು ನಮಗೆ? 7.2 ಬಂದಿತ್ತು. ಸೊ ಅದಕ್ಕೆ ನಾನು ಏನಂತ ಬರೀತೀನಿ ಅಂತಂದರೆ ಇದನ್ನು ಸೊ ಇ ಎ ಮೈನಸ್ ಇ ಬಿ ಅಂತ ಬರೀತೀನಿ. ಸೊ ಇ ಎ ಮೈನಸ್ ಇ ಬಿ ಅಂತ ಬರೀತೀನಿ, ಓಕೆನಾ? ಸೊ ಇ ಈಸ್ ಈಕ್ವಲ್ ಟು ಸೊ ಎಷ್ಟು ಬರುತ್ತೆ ನೋಡಿ ಈಗ ಆನ್ಸರು. ಸೊ ಇದಕ್ಕೆ ಎಷ್ಟು ಆನ್ಸರ್ ಬಂದಿತ್ತು? 7.2 ಮೈನಸ್ 7.2 ಇಂಟು 10⁻³ ಓಕೆ. ಸೊ ಇದು ಆ್ಯಕ್ಚುಲಿ ಇ ಬಿ. ಯಾಕಂತಂದರೆ ಇ ಬಿ ಇಫ್ +4 ನ್ಯಾನೋಕೂಲಮ್ ಇಸ್ ರೀಪ್ಲೇಸ್ಡ್ ಬೈ 8 ಅಂತಂದರೆ 8 ಎಷ್ಟು ವ್ಯಾಲ್ಯೂ ಬಂದಿರೋದು ಅದೇ ವ್ಯಾಲ್ಯೂ, ಓಕೆನಾ? ಸೊ ಇ ಈಸ್ ಈಕ್ವಲ್ ಟು ಸೊ ಎಷ್ಟು ಬರುತ್ತೆ? 0 ಬರುತ್ತೆ, ಓಕೆ? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ನೋಡಿ, ನೆಕ್ಸ್ಟ್ ನ್ಯೂಮರಿಕಲು 2 ಪಾಯಿಂಟ್ ಚಾರ್ಜಸ್ ಈಚ್ ಆಫ್ +2 microcoulomb ಆರ್ ಪ್ಲೇಸ್ಡ್ ಅಟ್ ದ 2 ಕಾರ್ನರ್ಸ್ ಆಫ್ ಎ ಅಂಡ್ ಬಿ ಆಫ್ ಎನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಫ್ ಸೈಡ್ 0.2 ಮೀಟರ್. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ದ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಅಂತ ಕೇಳಿದ್ದಾರೆ, ಓಕೆನಾ? ಸೊ ಈಗ ನೋಡಿ, ಸೊ 2 ಚಾರ್ಜಸ್ ಕೊಟ್ಟಿದ್ದಾರೆ. ಸೊ 2 ಚಾರ್ಜಸ್ ಕೂಡ ವ್ಯಾಲ್ಯೂಸ್ ಸೇಮೇ ಇದೆ. ಸೊ ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ. ಸೊ ಕ್ಯೂ ಎ ಸೊ ಎಷ್ಟು ಕೊಟ್ಟಿದ್ದಾರೆ? 2 ಮೈಕ್ರೋ ಅಂತಂದರೆ 10⁻⁻6 ಕೂಲಮ್. ಇದು ಕೂಡ ಕ್ಯೂ ಬಿ ಈಸ್ ಈಕ್ವಲ್ ಟು 2 ಇಂಟು 10⁻⁻6 ಕೂಲಮ್, ಓಕೆನಾ? 2 ಕಾರ್ನರ್ಸ್ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ಸ್ ಅಲ್ವಾ? ಸೊ ಓಕೆ, ಆಫ್ ಸೈಡ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 0.2. ಇದು ಕೂಡ 0.2, ಇದು ಕೂಡ 0.2 ಅಂತ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು ಆ್ಯಂಡ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಪಾಯಿಂಟ್ ಸಿ ಅಂತ ಕನ್ಸಿಡರ್ ಮಾಡಿ. ಈಗ ನೋಡಿ, ಸೊ ಯಾವಾಗಲಾಗಲಿ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ? ಸೊ ಅವೇ ಇರುತ್ತೆ. ಸೊ ದಿಸ್ ಒನ್ ಈಸ್ ಇ ಎ, ಇದು ಇ ಬಿ, ಓಕೆನಾ? ಆ್ಯಂಡ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಆರ್, ಈ ಡೈರೆಕ್ಷನ್ ಬರುತ್ತೆ, ಓಕೆನಾ? ಸೊ ನಾವು ಇ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇ ಎ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ಫಾರ್ಮುಲಾ ಇಸ್ಬಿಡ್ತೀರಾ? 1/4πε0 Q ಡಿವೈಡೆಡ್ ಬೈ r². ಸೊ ಇ ಎ ಇಸ್ ಈಕ್ವಲ್ ಟು ಕೆ ವ್ಯಾಲ್ಯೂ ಎಷ್ಟು? 9 ಇಂಟು 10⁻9 ಇಂಟು ಸೊ ಚಾರ್ಜ್ ವ್ಯಾಲ್ಯೂ ಎಷ್ಟು? 2 ಇಂಟು 10⁻⁻6 ಡಿವೈಡೆಡ್ ಬೈ r². r² ಮೀನ್ಸ್ 0.2 ಹೋಲ್ ಸ್ಕ್ವೇರ್. ಸೊ ಇ ಎ ಇಸ್ ಈಕ್ವಲ್ ಟು, ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ಎಷ್ಟು ಬರುತ್ತೆ? ಸೊ 9 2s 18 ಇಂಟು 10⁻
9 6 ಹೋದರೆ 10⁻³ ಸೊ ಡಿವೈಡೆಡ್ ಬೈ 0.2 ಹೋಲ್ ಸ್ಕ್ವೇರ್. ಸೊ 0.2 ಹೋಲ್ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಸೊ 0.04 ಬರುತ್ತೆ. ಸೊ ಇ ಎ ಇಸ್ ಈಕ್ವಲ್ ಟು ಇದನ್ನು ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 450 ಇಂಟು 10⁻³ ಅಂತ ಬರುತ್ತೆ. ಇದನ್ನು ಬೇಕಾದರೆ ಸೊ 4.5 ಇಳಿಸ್ಕೊಳ್ಬೋದು. ಓಕೆನಾ, 4.5 ಇಳಿಸಿದ್ರೆ ಸೊ 4.5 ಇಂಟು 10⁻5 ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಇ ಬಿ ವ್ಯಾಲ್ಯೂ ಕೂಡ ಸೇಮ್ ಬರುತ್ತೆ, ಯಾಕಂದರೆ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ. ಸೊ ಇ ಬಿ ಇಸ್ ಈಕ್ವಲ್ ಟು 4.5 ಇಂಟು 10⁻5 ನ್ಯೂಟನ್ ಪರ್ ಕೂಲಮ್ ಅಂತ ಆಯಿತು. ಓಕೆನಾ, ಈಗ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಿಸಲ್ಟೆಂಟ್ ಫಾರ್ಮುಲಾ ಏನು ಬರೀತೀರಾ? ಸೊ ಇ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 ಇ ಎ ಇ ಬಿ ಕಾಸ್ ಥೀಟಾ. ಓಕೆನಾ, ಸೊ ಇದು ರಿಸಲ್ಟೆಂಟ್ ಫಾರ್ಮುಲಾ ಆಯಿತು. ಈಗ ಸೊ ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ? ಸೊ ರಿಸಲ್ಟೆಂಟ್ ಕಾಸ್ ಥೀಟಾ ವ್ಯಾಲ್ಯೂ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಬರುತ್ತೆ. ಓಕೆನಾ, ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇ ಇಸ್ ಈಕ್ವಲ್ ಟು ಇಲ್ಲಿ ನಾನು ಇ ಬಿ ಇಸ್ ಈಕ್ವಲ್ ಟು ಇ ಎ ಅಂತ ಬರೀಬಹುದಾ? ಯಾಕೆ ಹೇಳಿ, ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಪ್ಲಸ್ 2 ಇ ಎ ಸ್ಕ್ವೇರ್. ಇಲ್ಲಿ ಕೂಡ ಇ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇ ಇಂಟು ಇ ಎ ಸ್ಕ್ವೇರ್ ಆಯಿತು. ಸೊ ಕಾಸ್ 60. ಸೊ ಕಾಸ್ 60 ಈಸ್ 1/2. ಓಕೆನಾ, ಸೊ ಈಗ ಮತ್ತೆ ಸಿಂಪ್ಲಿಫೈ ಮಾಡಿ. ಸೊ 2 ಕ್ಯಾನ್ಸಲ್ ಆಯಿತು. ಸೊ ಇ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಎಷ್ಟಾಯಿತು? 3 ಇ ಎ ಸ್ಕ್ವೇರ್ ಆಯಿತು. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ಇ ಈಸ್ ಈಕ್ವಲ್ ಟು ರೂಟ್ 3 ಇ ಅಂತ ಬರುತ್ತೆ. ಸೊ ರೂಟ್ 3 ಟೈಮ್ಸ್ ಆಫ್ ಇ. ಓಕೆ, ಸೊ ಇ ಈಸ್ ಈಕ್ವಲ್ ಟು ಇದು ಹೇಗೆ ಅಂತ ಅರ್ಥ ಆಯ್ತಾ? ಈ ರೂಟ್ ವ್ಯಾಲ್ಯೂ 3ಗೂ ಇದೆ, ಇ ಎಗೂ ಇದೆ. ಸೊ ಇ ಎದು ಸ್ಕ್ವೇರ್ ರೂಟ್ ಕ್ಯಾನ್ಸಲು, ಇನ್ನು ರೂಟ್ 3ಗೆ ರೂಟ್ ಹಾಕಬೇಕು. ಸೊ ರೂಟ್ 3. ಸೊ ರೂಟ್ 3 ವ್ಯಾಲ್ಯೂ ಎಷ್ಟು? ಸೊ ರೂಟ್ 3 ವ್ಯಾಲ್ಯೂ ಎಷ್ಟು ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಅಥವಾ ಇಂಟು ಇ ವ್ಯಾಲ್ಯೂ. ಸೊ ಇ ಮೀನ್ಸ್ ಇ ಎ. ಸೊ ಇ ಎ ವ್ಯಾಲ್ಯೂ ಎಷ್ಟು? ಸೊ 4.5 ಇಂಟು 10⁻5. ಓಕೆ, ಸೊ ಈಗ ಇದ್ರ ವ್ಯಾಲ್ಯೂ ನಿಮಗೆ 450 ರೂಟ್ 3 ಇಂಟು 10⁻5 ನ್ಯೂಟನ್ ಪರ್ ಕೂಲಮ್ ಅಂತ ಬರುತ್ತೆ. ನೀವು ಬೇಕಾದರೆ ಈ ವ್ಯಾಲ್ಯೂನ ರೂಟ್ 3 ವ್ಯಾಲ್ಯೂ ಎಷ್ಟು ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಬರೀಬೋದು. ಈಗ ಇದು ಮ್ಯಾಗ್ನಿಟ್ಯೂಡ್ ಆಯಿತು. ನೆಕ್ಸ್ಟು ಡೈರೆಕ್ಷನ್. ಸೊ ಡೈರೆಕ್ಷನ್ ಮೀನ್ಸ್ ಫೈ. ಸೊ ಫೈ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದಕ್ಕೆ ಫಾರ್ಮುಲಾ ಒಂದು ಬರುತ್ತೆ. ಸೊ tan phi ಈಸ್ ಈಕ್ವಲ್ ಟು E1 sin theta ಡಿವೈಡೆಡ್ ಬೈ E1 ಪ್ಲಸ್ E2 ಕಾಸ್ ಥೀಟಾ ಅಂತ ಬರುತ್ತೆ. ಓಕೆನಾ, ಸೊ ಇಲ್ಲಿ ನಾವು ಇ ಎ ಇ ಬಿ ಅಂತ ತೊಗೊಂಡಿದ್ದೀವಿ. ಎಲ್ಲ ಕೂಡ ನಾನು ಇ ಅಂತಲೇ ಬರಿತೀನಿ, ಯಾಕಂತಂದರೆ ಇ ಬಿ ಈಸ್ ಈಕ್ವಲ್ ಟು ಇ ಎ ಇದೆ. ಸೊ ಇಲ್ಲಿ ಸೊ tan phi ಈಸ್ ಈಕ್ವಲ್ ಟು ಇ ಸೈನ್ ಥೀಟಾ ಡಿವೈಡೆಡ್ ಬೈ ಇ ಪ್ಲಸ್ ಇ ಕಾಸ್ ಥೀಟಾ ಅಂತ ಆಯಿತು. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ ಇ ಸೈನ್ ಥೀಟಾ ಡಿವೈಡೆಡ್ ಬೈ ಇದರಲ್ಲಿ ಇ ಕಾಮನ್ ತೆಗಿಬೋದಾ? ಇ ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ ಥೀಟಾ ಆಯಿತು. ಇಲ್ಲಿ ಇ ಕ್ಯಾನ್ಸಲ್. ಸೊ ಸೈನ್, ಸೊ ಥೀಟಾ ಎಷ್ಟು? 60 ಡಿಗ್ರಿ. ಸೈನ್ 60 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 60 ಡಿಗ್ರಿ. ಓಕೆನಾ, ಸೊ ಈಗ ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸೈನ್ 60. ಸೊ ಸೈನ್ 60 ಎಷ್ಟು? ರೂಟ್ 3 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 60. ಸೊ ಕಾಸ್ 60 ಈಸ್ ಕಾಸ್ 60 ವ್ಯಾಲ್ಯೂ ಎಷ್ಟು? 1/2 ಅಲ್ವಾ? ಸೊ 1 ಡಿವೈಡೆಡ್ ಬೈ 2 ಅಂತ ಆಯಿತು. ಸೊ ಈಗ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ 3 ಡಿವೈಡೆಡ್ ಬೈ 2. ಸೊ 2 1s are 2, 2 ಪ್ಲಸ್ 1 3 ಡಿವೈಡೆಡ್ ಬೈ 2. ಸೊ ರೂಟ್ 3/2 ಅಂತ ಅಂದರೆ ಸೊ ಎಷ್ಟು ಬರುತ್ತೆ? 0.85 ಬರುತ್ತೆ. ಸೊ ಡಿವೈಡೆಡ್ ಬೈ 3/2 ಅಂತಂದರೆ 1.5 ಬರುತ್ತೆ. ಸೊ ವಿಲ್ ಗೆಟ್ 0.5666 ಅಂತ ಬರುತ್ತೆ. ಸೊ tan phi ವ್ಯಾಲ್ಯೂ ಎಷ್ಟು ಬಂತು? ಸೊ tan phi ವ್ಯಾಲ್ಯೂ 0.5606 ಅಂತ ಬರುತ್ತೆ. ಫೈ ಈಸ್ ಈಕ್ವಲ್ ಟು ಟ್ಯಾನ್ ಈ ಕಡೆ ಬಂದರೆ ಸೊ ಟ್ಯಾನ್ ಇನ್ವರ್ಸ್ ಆಫ್ 0.5606 ಅಂತ ಬರುತ್ತೆ. ಇದನ್ನು ಲಾಗ್ ಬುಕ್ಕಲ್ಲಿ ನೋಡಿದಾಗ ಇದ್ರ ವ್ಯಾಲ್ಯೂ 30 ಡಿಗ್ರಿ ಬರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ನ್ಯೂಮರಿಕಲ್ ಈಗ ನೋಡಿ. ಸೊ ಎ ಬಿ ಸಿ ಇಸ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ 0.03 ಮೀಟರ್. ಸೊ ಚಾರ್ಜಸ್ ಆಫ್ ಪ್ಲಸ್ 5 nanocoulomb plus 3 nanocoulomb minus 5 nanocoulomb. So are placed at the 3 corners of A and B and C respectively. Find the resultant force ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಫೈಂಡ್ ದ ರಿಸಲ್ಟೆಂಟ್ ಫೋರ್ಸ್ ಆನ್ ದ ಚಾರ್ಜ್ ಪ್ಲೇಸ್ಡ್ ಎಟ್ ಬಿ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಈಗ ನೋಡಿ ಒಂದು ಈಕ್ವಿಲೇಟರಲ್ ಟ್ರಯಾಂಗಲ್ನ ಡ್ರಾ ಮಾಡಿ. ಸೊ ಕಾಲ್ ದಿಸ್ ಆಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಸೊ ಎ ವ್ಯಾಲ್ಯೂ ಎಷ್ಟು? ಸೊ ಕ್ಯೂ ಎ, ಸೊ ಕ್ಯೂ ಎ ಇಸ್ ಈಕ್ವಲ್ ಟು, ಇದನ್ನು ನಾನು Q1 ಅಂತ ತಗೊತೀನಿ. ಓಕೆನಾ. Q1 ಎಷ್ಟು? ಸೊ 5 × 10⁻⁹ ಕೂಲಮ್. ಓಕೆ. ಸೊ Q2 ಎಷ್ಟು? ಸೊ Q2 ಈಸ್ +3 ನ್ಯಾನೋ ಕೂಲಮ್ ಆಯಿತು. ಸೊ Q3 ಈಸ್ ಈಕ್ವಲ್ ಟು -5 × 10⁻⁹ ಕೂಲಮ್ ಅಂತ ಆಯಿತು. ಓಕೆನಾ. ಈಗ ನೋಡಿ, ಸೊ ಇಲ್ಲಿ ಎರಡು ಫೋರ್ಸ್ ಬರುತ್ತೆ. ಸೊ ಓಕೆನಾ. ಸೊ ಇಲ್ಲಿ ಒಂದು ಫೋರ್ಸ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು. ಓಕೆನಾ. ಇಲ್ಲಿ ಫೋರ್ಸ್ ಕಂಡುಹಿಡಿಬೇಕಾಗಿರೋದು. ಸೊ ಇಲ್ಲಿ ಒಂದು ಪ್ಲಸ್, ಸೊ ಇಲ್ಲಿ ಒಂದು ಆಯಿತು. ಫಾರ್ ಸಿಂಪ್ಲಿಸಿಟಿ ಇಲ್ಲೇನು ಮಾಡ್ತೀನಿ ಅಂತಂದರೆ, ಇಲ್ಲಿ -5 ಇಲ್ಲಿಡಿ. ಸೊ -5 × 10⁻⁹ ಸೊ ಇಲ್ಲಿ ಸೊ 3 ನ್ಯಾನೋ ಕೂಲಮ್. ಯಾಕಂತಂದರೆ ಒಂದು ಫೋರ್ಸ್ ಆಪೋಸಿಟಾಗಿ ಬರುತ್ತೆ. ಒಂದು ಫೋರ್ಸ್ ಹಿಂಗೆ ಬರುತ್ತೆ, ಇನ್ನೊಂದು ಫೋರ್ಸ್ ಹಿಂಗೆ ಬರುತ್ತೆ. ಓಕೆನಾ. ಸೊ ಇಲ್ಲಿ F1 ಅಂತ ಆಯಿತು. ಓಕೆನಾ. ಸೊ ಈಗ Q1 ವ್ಯಾಲ್ಯೂ Q2 ವ್ಯಾಲ್ಯೂ ಸೇಮೇ. ಓಕೆ. ಯಾಕಂತಂದರೆ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ. ಬಟ್ Q3 ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ಓಕೆನಾ. ಸೊ ಫೋರ್ಸ್ ಫಾರ್ಮುಲಾ ಬರೀರಿ. ಸೊ F is equal to 1/4πε0 ಅಂದರೆ K. ಸೊ Q1 Q2 / R² ಅಂತ ಆಯಿತು. ಓಕೆ. ಸೊ K ವ್ಯಾಲ್ಯೂ ನಿಮಗೆ ಗೊತ್ತಿದೆ. ಸೊ K ವ್ಯಾಲ್ಯೂ ಮೀನ್ಸ್, ಸೊ F is equal to K ವ್ಯಾಲ್ಯೂ ಎಷ್ಟು? 9 × 10⁻⁹ ಇಂಟು Q1. ಸೊ Q1 ಎಷ್ಟು? ಸೊ 5 × 10⁻⁹ ಇಂಟು Q2. ಸೊ Q2 ಅಂತಂದರೆ ನೀವು ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಸಿ ತೊಗೊಬೇಕು. ಓಕೆನಾ. ಸೊ Q2 ವ್ಯಾಲ್ಯೂ, ಸೊ 3 × 10⁻⁹ ಡಿವೈಡೆಡ್ ಬೈ R². ಸೊ R² ಎಷ್ಟು? ಸೊ 0.03 ಹೋಲ್ ಸ್ಕ್ವೇರ್ ಆಯಿತು. ಸೊ F is equal to, ಈಗ ಸಿಂಪ್ಲಿಫೈ ಮಾಡಿ. ಸೊ ಎಷ್ಟು ಬರುತ್ತೆ? ಸೊ 135 × 10⁻⁹ ಇಂಟು 10⁻⁻18 ಬರುತ್ತೆ. ಸೊ ಡಿವೈಡೆಡ್ ಬೈ 0.0009 ಬರುತ್ತೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 150 000 × 10⁻⁻9 ಬರುತ್ತೆ. ಸೊ F is equal to, ಇದನ್ನು ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 15 × 10⁻⁻5 ನ್ಯೂಟನ್ ಅಂತ ಆಯಿತು. ಓಕೆನಾ. ಸೊ ಈಗ ಸೊ ಸಿಮಿಲರ್ಲಿ, ಸೊ ಈ ವ್ಯಾಲ್ಯೂ ಕೂಡ ಸೇಮ್ ಬರುತ್ತೆ. ಕರೆಕ್ಟಾ. ಸೊ F2, ಸೊ ಇದನ್ನು ಬೇಕಾದರೆ F1 ಅಂತ ಬರ್ಕೊಳ್ಳಿ. ಸೊ F2 ಕೂಡ ಎಷ್ಟು ಬರುತ್ತೆ? 15 × 10⁻⁻5 ನ್ಯೂಟನ್ ಅಂತ ಆಯಿತು. ಸೊ ನೆಕ್ಸ್ಟು F. ಸೊ ರಿಸಲ್ಟೆಂಟ್ ಫೋರ್ಸ್ F ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ಸೊ ರಿಸಲ್ಟೆಂಟ್ ಫೋರ್ಸು ಇಲ್ಲಿ ನೋಡಿ, EA² + EB² ಅಂತ ಬರೆದ್ರಿ, +2 EA EB cos θ ಅಂತ ಇದೆ. ಇಲ್ಲಿ ಇನ್ ಟರ್ಮ್ಸ್ ಆಫ್ F. ಸೊ F ಅಂತಂದರೆ ಇಲ್ಲಿ ರಿಸಲ್ಟೆಂಟ್ ಅಟ್ ಪಾಯಿಂಟ್ ಸಿ ಬೇಕಾದಾಗ, ಸೊ ಏನು ಬರುತ್ತೆ ಇಲ್ಲಿ ನಿಮಗೆ? F1² ಆ್ಯಂಡ್ F2² ಬರುತ್ತೆ. ಓಕೆನಾ. ಸೊ ದಿಸ್ ಈಸ್ ಆ್ಯಕ್ಚುಲಿ F2. ಸೊ F1² + F2² + 2 F1 F2 cos θ ಅಂತ ಬರುತ್ತೆ. ಸೊ ಇಲ್ಲಿ cos θ, ಸೊ cos θ, ಸೊ ಇಲ್ಲಿ ಟೋಟಲ್ ಆ್ಯಂಗಲ್, ಸೊ ಟೋಟಲ್ ಆ್ಯಂಗಲ್ ಈಸ್ 120 ಡಿಗ್ರಿ ಬರುತ್ತೆ. ಓಕೆನಾ. ಸೊ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ? F1² + F2² + 2 F1 F2 cos 120 ಡಿಗ್ರಿ. ಓಕೆನಾ. ಸೊ ದಟ್ ಈಸ್ ಈಕ್ವಲ್ ಟು, ಈಗ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ F1² ಆ್ಯಂಡ್ F2² ಬೋತ್ ಆರ್ ಸೇಮ್ ಓನ್ಲಿ. ಸೊ ಎಷ್ಟು ಬರುತ್ತೆ? 15 × 10⁻⁻5 ಹೋಲ್ ಸ್ಕ್ವೇರ್. ಸೊ ಬೇಕಾದರೆ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕಾದ್ರೆ, ಸೊ ಇಲ್ಲಿ F2 is equal to F1 ಅಂತ ಬರಿಬೋದಾ? ಸೊ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. √F1² + F1² + 2 F² cos 120. ಸೊ cos 120 ಎಷ್ಟು ಬರುತ್ತೆ? -1/2 ಬರುತ್ತೆ. ಕರೆಕ್ಟಾ. cos 120 ಈಸ್ -1/2 ಬರುತ್ತೆ. ಸೊ 1/2 ಕ್ಯಾನ್ಸಲ್. ಸೊ F is equal to √F1² + F1² ಎಷ್ಟು ಬರುತ್ತೆ? 2F1² ಪ್ಲಸ್ ಅಲ್ಲ, ಮೈನಸ್, ಪ್ಲಸ್ ಇಂಟು ಮೈನಸ್
ಎಫ್ ಸ್ಕ್ವೇರ್ ಬರುತ್ತೆ. ಓಕೆನಾ. ಸೊ ಎಫ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ಎಫ್ ಒನ್ ಸ್ಕ್ವೇರ್ ಮೈನಸ್ ಎಫ್ ಒನ್ ಸ್ಕ್ವೇರ್. ಓಕೆನಾ. ಸೊ ಎಷ್ಟು ಬರುತ್ತೆ, ಎಫ್ ಒನ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಆಫ್, ಸೊ ಎಫ್ ಒನ್ ಆನ್ಸರ್ ಎಷ್ಟು ಬಂದಿರುತ್ತೋ ರಿಸಲ್ಟೆಂಟ್ ಕೂಡ ಅಷ್ಟೇ ಬರುತ್ತೆ. ಸೊ ಎಫ್ ಒನ್ ಎಷ್ಟು ಬಂದಿತ್ತು ಆನ್ಸರು, ಸೊ 15 ಇಂಟು 10⁻⁻5 ನ್ಯೂಟನ್. ಓಕೆ. ಸೊ ನೋಡಿ, ನೀವು ಬೇಕಾದರೆ ಇಲ್ಲಿ ಎಫ್ ಒನ್ ಸ್ಕ್ವೇರ್ ಅಂದರೆ ವ್ಯಾಲ್ಯೂ 15 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್, ಸೊ ಅದೆಲ್ಲ ಹಾಕಿ ಮರಿಬೋದು. ಅದು ಮಾಡಿದ್ರೆ ತುಂಬ ಲೆಂತಿ ಬರುತ್ತೆ. ಸೊ ಶಾರ್ಟ್ಕಟ್ಟಾಗಿ ನೀವು ಸೊ ಎಫ್ ಟು ಈಸ್ ಈಕ್ವಲ್ ಟು ಎಫ್ ಒನ್ ಅಂತ ಬರೆದಾಗ ಸೊ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ, ಎ ಸಿಸ್ಟಮ್ ಹ್ಯಾಸ್ 2 ಚಾರ್ಜಸ್, QA is equal to 2.5 into 10⁻⁻7 coulomb and QB is equal to minus 2.5 into 10⁻⁻7 coulomb located at the points 0, 0, minus 15 centimeter and B of 0, 0 plus 15 centimeter respectively. What are the total charge and electric dipole moment of a system ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ 2 ಚಾರ್ಜಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದನ್ನು ನಾನು QA ಅಂತ ತಗೊತೀನಿ. ಸೊ QA is to 2.5 into 10⁻⁻7 ಕೂಲಮ್. ಸೊ ಅದೇ ರೀತಿ QB ಎಷ್ಟು, ಮೈನಸ್ 2.5 ಇಂಟು 10⁻⁻7 ಕೂಲಮ್. ಸೊ ಲೊಕೇಟೆಡ್ ಪಾಯಿಂಟ್ಸ್ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ ನಾನು ಟೋಟಲ್ ಚಾರ್ಜ್ ಕಂಡುಹಿಡಿದ್ದೀನಿ. ಸೊ ಟೋಟಲ್ ಚಾರ್ಜ್ Q is equal to QA ಪ್ಲಸ್ QB ಅಂತ ಮಾಡ್ತೀನಿ. ಓಕೆನಾ. ಸೊ ಇವೆರಡನ್ನು ಆ್ಯಡ್ ಮಾಡಿ ಬರೀರಿ. ಸೊ ಆ್ಯಡ್ ಮಾಡಿ ಬರೆದಾಗ ಎಷ್ಟಾಗುತ್ತೆ, ಸೊ ಚಾರ್ಜ್ನ 2.5 into 10⁻⁻7, ಸೊ ಮೈನಸ್ 2.5 into 10⁻⁻7. ಓಕೆ. ಸೊ ಎಷ್ಟು ಬರುತ್ತೆ, 0 ಬರುತ್ತೆ. ಸೊ ಟೋಟಲ್ ಚಾರ್ಜ್ ವ್ಯಾಲ್ಯೂ ತೊಗೊಬೇಕಾದ್ರೆ ಮೈನಸ್ ಸೈನ್ ತೊಗೊಬೇಕು ನೀವು ಆ್ಯಕ್ಚುಲಿ. ಓಕೆನಾ. ಸೊ 0 ಬರುತ್ತೆ. ಸೊ ಇಲ್ಲಿ ಸೊ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ವಾಟ್ ಇಸ್ ದ ಟೋಟಲ್ ಚಾರ್ಜ್ ಅನ್ನು ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇಸ್ ರೆಪ್ರೆಸೆಂಟೆಡ್ ಬೈ P. ಸೊ P is equal to Q into 2A. ಸೊ 2A is nothing but distance. ಸೊ P is equal to Q into distance, D ಅಂತ ಬರೀತೀನಿ. ಸೊ P is equal to ಸೊ ಚಾರ್ಜ್ ವ್ಯಾಲ್ಯೂ. ಸೊ ಚಾರ್ಜ್ ವ್ಯಾಲ್ಯೂ ಮೀನ್ಸ್ ಎನಿ ಒಂದು ಚಾರ್ಜ್ ವ್ಯಾಲ್ಯೂ ತೊಗೊಳ್ಳಿ. ಓಕೆನಾ. ಐದರ್ QA ಆರ್ QB. ಸೊ ಎಷ್ಟು ಬರೀತೀರಾ, ಸೊ 2.5. ಸೊ 2.5 ಇಂಟು 10⁻⁻7 ಆಯಿತು. ಸೊ ಇಂಟು ಡಿಸ್ಟೆನ್ಸು. ಸೊ ಡಿಸ್ಟೆನ್ಸ್ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ D is equal to ಈಗ ನೋಡಿ ಇವೆರಡು ಪಾಯಿಂಟು 0 ಇದೆ. ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ಸಲ್ಲಿ 0 ಇದೆ. ಝೆಡ್ ಕೋಆರ್ಡಿನೇಟ್ಸಲ್ಲಿ ಮಾತ್ರ -15 ಇದೆ, ಹಾಗೆ ಇಲ್ಲಿ +15 ಇದೆ. ಸೊ ಅವೆರಡು ಕೂಡ ಆ್ಯಡ್ ಮಾಡಿ ಬರೀನಿ. ಸೊ 15 + 15. ಸೊ 15 + 15 is equal to ಎಷ್ಟು ಬರುತ್ತೆ, 30 ಸೆಂಟಿಮೀಟರ್. ಸೊ 30 ಸೆಂಟಿಮೀಟರ್ ಏನಂತ ಬರೀಬೋದು, 0.3 ಮೀಟರ್ ಅಂತ ಬರೀಬೋದು. ಸೊ ಇಂಟು 0.3 ಅಂತ ಬರೀರಿ. ಸೊ P is equal to ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರು ಸೊ 7.5 ಬರುತ್ತೆ. 7.5 ಇಂಟು 10⁻⁻8. ಸೊ SI ಯೂನಿಟ್ ಇಸ್ ಕೂಲಮ್ ಮೀಟರ್. ಓಕೆನಾ. ಸೊ ನೆಕ್ಸ್ಟ್ ಇವೆಲ್ಲ ಆ್ಯಕ್ಚುಲಿ 2 ಮಾರ್ಕ್ಸ್ ನ್ಯೂಮರಿಕಲ್ಸ್, 2 to 3 ಮಾರ್ಕ್ಸ್ ಕೇಳ್ಬೋದು. ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ವಿತ್ ಡೈಪೋಲ್ ಮೂಮೆಂಟ್. ಸೊ ಡೈಪೋಲ್ ಮೂಮೆಂಟ್ ಇಸ್ ರೆಪ್ರೆಸೆಂಟೆಡ್ ಬೈ P. ಸೊ P is equal to ಎಷ್ಟು ಕೊಟ್ಟಿದ್ದಾರೆ, 4 ಇಂಟು 10⁻⁻9. ಸೊ -9 ಸೆಂಟಿಮೀಟರ್. ಓಕೆನಾ. ಸೊ -9 ಸೆಂಟಿಮೀಟರ್ ಈಸ್ ಅಲೈನ್ಡ್ ಅಟ್ ಥೀಟಾ. ಸೊ ಥೀಟಾ ವ್ಯಾಲ್ಯೂ ಎಷ್ಟು, 30 ಡಿಗ್ರಿ ವಿತ್ ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. UEF ಅಂತಂದರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಮ್ಯಾಗ್ನಿಟ್ಯೂಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ E is equal to 5 ಇಂಟು 10⁻4 ನ್ಯೂಟನ್ ಪರ್ ಕೂಲಮ್. ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್. ಸೊ ಟಾರ್ಕ್ ವ್ಯಾಲ್ಯೂ ಕಂಡಿಬೇಕು. ಸೊ ಟಾರ್ಕ್ ಫಾರ್ಮುಲಾ ಯಾವುದು, ಟೋ is equal to P ಕ್ರಾಸ್ E. ಸೊ ಟೋ is equal to ಕ್ರಾಸ್ ಪ್ರಾಡಕ್ಟ್ ರಿಮೂವ್ ಮಾಡಿದ್ರೆ ಸೊ PE sin ಥೀಟಾ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೊ P ಎಷ್ಟು, ಸೊ 4 ಇಂಟು 10⁻⁻9. ಓಕೆನಾ. ಸೊ 4 ಇಂಟು 10⁻⁻9 ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ 5 ಇಂಟು 10⁻4 ಇಂಟು sin 30. ಸೊ sin 30 ವ್ಯಾಲ್ಯೂ ಇಸ್ 1/2. ಓಕೆನಾ. ಸೊ ನೆಕ್ಸ್ಟ್ ಇದನ್ನು ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿ. ಸೊ T is equal to ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಆನ್ಸರು 10⁻⁻4 ನ್ಯೂಟನ್ ಮೀಟರ್ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನ್ಯೂಮರಿಕಲ್. ಸೊ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ 2 ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಈಸ್ 3.7 ಇಂಟು 10⁻⁻9 ಕೂಲಮ್ when they are separated by a distance of 5 angstrom. How many electrons are missing from the each ion ಅಂತ ಕೇಳಿದ್ದಾರೆ. ಓಕೆನಾ. ಈಗ ನೋಡಿ,
ಇಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಬರ್ಕೊಳ್ಳಿ, ಓಕೆನಾ. ಸೊ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್, ಸೊ ಫೋರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫೋರ್ಸ್ ವ್ಯಾಲ್ಯೂ ಎಷ್ಟು? ಸೊ 3.7 ಇಂಟು 10⁻⁻⁹ ನ್ಯೂಟನ್ ಆಯಿತು ವೆನ್ ದೇ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಮೀನ್ಸ್ ಆರ್ ಎಷ್ಟು 5 ಆಂಗ್ಸ್ಟ್ರಾಂಗ್. ಆಂಗ್ಸ್ಟ್ರಾಂಗ್ ಅಂದರೆ 10⁻⁻10 ಅದು, ಓಕೆನಾ. ಸೊ ಅಷ್ಟೇ ವ್ಯಾಲ್ಯೂಸ್ ಕೊಟ್ಟಿರೋದಲ್ವಾ. ಸೊ ನೆಕ್ಸ್ಟು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಹೌ ಮೆನಿ ಎಲೆಕ್ಟ್ರಾನ್ಸ್ ಮೀನ್ಸ್ n is equal to question mark. ಸೊ ನಮಗೆ ಕ್ವಾಂಟೈಸೇಷನ್ ಫಾರ್ಮುಲಾ ಅದು ಗೊತ್ತು, Q is equal to n into E and n becomes Q divided by E. ಈಗ Q ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ Q ವ್ಯಾಲ್ಯೂ ಫೋರ್ಸ್ ಕೊಟ್ಟಿದ್ದಾರೆ, ಫೋರ್ಸು ಇರಬೇಕು, ಚಾರ್ಜ್ ಇರಬೇಕು ಅಂತ ಫಾರ್ಮುಲಾ ಯಾವುದು? ಒಂದೇ ಫಾರ್ಮುಲಾ ಇರೋದು, F is equal to K Q²/R². ಇಲ್ಲಿ Q1 is equal to Q2 is equal to Q ಅಂತ ತೊಗೊತೀನಿ ನಾನು, ಓಕೆನಾ. ಸೊ ನಾವೇನು ಕಂಡುಹಿಡಿಬೇಕು? Q ಕಂಡುಹಿಡಿಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ FR ಡಿವೈಡೆಡ್ ಬೈ K ಆಯಿತು. ಸೊ Q² is equal to F ಎಷ್ಟು? F is 3.7 into 10⁻⁻9 into R is 5 into 10⁻⁻10 divided by K. So K value 9 into 10⁻9. ಓಕೆ. ಸೊ ಇವೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮ್ಗೆ ಆನ್ಸರು ಸೊ 10.277 into 10⁻⁻38 ಬರುತ್ತೆ, ಓಕೆನಾ. ಸೊ ಇದಕ್ಕೆ ರೂಟ್ ತೊಗೊಬೇಕು. ಸೊ ರೂಟ್ ವ್ಯಾಲ್ಯೂ ತೊಗೊಂಡಾಗ ಸೊ Q ವ್ಯಾಲ್ಯೂ 3.2058 into 10⁻⁻19 ಬರುತ್ತೆ, ಓಕೆನಾ. ಇಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ n is equal to Q ವ್ಯಾಲ್ಯೂ ಎಷ್ಟು? ಸೊ 3.2058 into 10⁻⁻19 divided by E means ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಸೊ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಎಷ್ಟು? 1.6 into 10�10⁻19, ಓಕೆನಾ. -19 + 19, ಸೊ ಮೇಲೆ ಹೋದರೆ ಪ್ಲಸ್ ಆಗುತ್ತೆ. ಸೊ ಇನ್ನು ಉಳಿಯೋದು 2.0036 ಎಲೆಕ್ಟ್ರಾನ್ಸ್, ಇಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟ್ ನ್ಯೂಮರಿಕಲು. ಸೊ ಫೈಂಡ್ ದ ಫೋರ್ಸ್ ಅಂತ ಕೇಳಿದರೆ ಬಿಟ್ವೀನ್ 2 ಸ್ಮಾಲ್ ಚಾರ್ಜ್ಡ್ ಸ್ಪಿಯರ್ಸ್ ಹ್ಯಾವಿಂಗ್ ದ ಚಾರ್ಜಸ್ ಆಫ್, ಓಕೆನಾ. 2 ಚಾರ್ಜಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು Q1 ಅಂತ ತೊಗೊತೀನಿ. Q1 ಎಷ್ಟು? ಸೊ 2 into 10⁻⁻7 and Q2 is equal to 3 into 10⁻⁻7 ಕೂಲಮ್ ಪ್ಲೇಸ್ಡ್ ಅಟ್ 30 ಸೆಂಟಿಮೀಟರ್. ಸೊ ಡಿಸ್ಟೆನ್ಸ್ ಎಷ್ಟು? R is equal to 30 ಸೆಂಟಿಮೀಟರ್ is equal to ಏನಂತ ಬರೀಬೋದು? 0.3 ಮೀಟರ್ ಅಂತ ಬರೀಬೋದು. ಇನ್ ಏರ್ ಇಲ್ಲಿ 2 ಕ್ವಶನ್ ಕೊಡಿದೆ. ಇನ್ ಏರ್ ಎಷ್ಟು? ಅಂಡ್ ಇನ್ ಎ ಮೀಡಿಯಮ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಇನ್ ಎ ಮೀಡಿಯಮ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದರೆ ಸೊ ಕೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 4.5 ಕೊಟ್ಟಿದ್ದಾರೆ. ಇಲ್ಲಿ 2 ಫೋರ್ಸ್ ಕಂಡಿಬೇಕು, ಒಂದು ಫೋರ್ಸ್ ಇನ್ ಏರ್, ಇನ್ನೊಂದು ಫೋರ್ಸ್ ಇನ್ ಮೀಡಿಯಮ್, ಓಕೆನಾ. ಸೊ ಇವೆರಡು ಕೂಡ ಈಗ ಕ್ಯಾಲ್ಕುಲೇಟ್ ಮಾಡಿ. ಸೊ F in air is equal to force formula. ಸೊ 1/4πε0 Q1 Q2 divided by R² ಆಯಿತು. ಸೊ K ಎಷ್ಟು? ಸೊ K ಅಂತಂದರೆ ನೋಡಿ, K ಡಿಫ್ರೆಂಟು K ಡಿಫ್ರೆಂಟ್. K ಅಂತಂದರೆ 1/4πε0. ದಿಸ್ K ಅಂತಂದರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅದು, ಓಕೆನಾ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ K ಇಂದ ಬರೀತಾರೆ, ಅಥವಾ ಕನ್ಫ್ಯೂಷನ್ ಬೇಡ, εr ಇಂದ ಬರೀತಾರೆ, ಓಕೆನಾ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. K ಅಂದರೆ ಎಷ್ಟು? 9 into 10⁻9 ಇಂಟು Q1 Q2 ಎಷ್ಟು? ಸೊ 2 into 10⁻⁻7 ಇಂಟು 3 into 10⁻⁻7 ಹೋಲ್ ಡಿವೈಡೆಡ್ ಬೈ 0.3 ಹೋಲ್ ಸ್ಕ್ವೇರ್. ಸೊ ಇದು ಫುಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಿಮ್ಗೆ ಆನ್ಸರು ಸೊ 6 into 10⁻³ ಬರುತ್ತೆ. 6 into 10⁻³ ನ್ಯೂಟನ್ ಬರುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಫೋರ್ಸ್ ಕಂಡಿಡ್ಬೇಕು, ಇನ್ನೇ ಮೀಡಿಯಮ್, ಓಕೆನಾ. ಸೊ ಇದಕ್ಕೇನು ಬರುತ್ತೆ ಫಾರ್ಮುಲಾ? εr is equal to ε/εm, ಓಕೆ. εr ಇದೆ ಆ್ಯಕ್ಚುಲಿ, εr, ಓಕೆ. ಸೊ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಬರೆದ್ರೆ ಸೊ F ಆಫ್ ಏರ್ ಡಿವೈಡೆಡ್ ಬೈ εr ಆಯಿತು. ಸೊ F ಆಫ್ ಏರ್ ಎಷ್ಟು ಬಂದಿದೆ ನಮಗೆ? 6 into 10⁻³ ಡಿವೈಡೆಡ್ ಬೈ εr ಎಷ್ಟು? 4.5. ಇವೆರಡು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಆನ್ಸರು ಸೊ 1.33 into 10⁻³ ನ್ಯೂಟನ್ ಅಂತ ಬರುತ್ತೆ, ಓಕೆನಾ. ಸೊ ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಯರ್ಲಿ 19 or 20 ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ದೀನಿ. ಇವೆಲ್ಲ ನ್ಯೂಮರಿಕಲ್ಸು ಕೂಡ ಪ್ರೀವಿಯಸ್ ಇಯರಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸು. ಸೊ ಇಷ್ಟು ಓದ್ಕೊಂಡ್ರೆ ನಿಮ್ಮ ಗ್ಯಾರಂಟಿ ಬೋರ್ಡ್ ಎಕ್ಸಾಮ್ಗೆ ಸಫಿಷಿಯೆಂಟ್ ಅನಿಸುತ್ತೆ. ಸೊ ಕೀಪ್ ಸಪೋರ್ಟಿಂಗ್. ಸೊ ವಿಡಿಯೋನ ನೋಡ್ತಾ ಇರಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸೊ ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಬಟ್ ವಾಚ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.